ಧರ್ಮಸ್ಥಳ ಅಂದರೆ ಕೇವಲ ಧರ್ಮದ ಸ್ಥಳ ಅಲ್ಲ, ಅದು ದೌರ್ಜನ್ಯದ ಸ್ಥಳ ಅಂತ ಹೇಳೋದಕ್ಕೆ ಅಲ್ಲಿ ನಡೆದಿರುವಂತಹ ಮಹಿಳಾ ದೌರ್ಜನ್ಯಗಳ ಜೊತೆಗೆ ಮತ್ತೊಂದು ದಾಖಲೆ ಇರುವಂತಹ ಒಂದು ಸಾಕ್ಷಿನೇ ಅಥವಾ ಆ ಕಾರಣನೇ ಅಲ್ಲಿ ನಡೆದಿರುವಂತಹ ಭೂ ಅಕ್ರಮಗಳು. ದೇವರಿಗೆ ಸೇರಬೇಕಾಗಿರುವಂಥ ಒಂದು ಆಸ್ತಿಯನ್ನು ತನ್ನ ಹೆಸರಿಗೆ ಅಥವಾ ತನ್ನ ಕುಟುಂಬದ ಹೆಸರಿಗೆ ಮಾಡಿಸುವಂಥದ್ದು, ಅಥವಾ ಬಡವರಿಗೆ ದಲಿತರಿಗೆ ಸೇರಬೇಕಾಗಿರುವಂಥ ಒಂದು ಸರ್ಕಾರಿ ಭೂಮಿಯನ್ನು ತನ್ನ ಹೆಸರಿಗೆ ಅಥವಾ ಇನ್ಸ್ಟಿಟ್ಯೂಷನ್ ಹೆಸರಿಗೆ ಮಾಡುವಂಥದ್ದು. ಈ ರೀತಿಯ ಸಾಕಷ್ಟು ಭೂ ಹಗರಣಗಳು ಅಲ್ಲಿ ನಡೆದಿದೆ ವೀಕ್ಷಕರೇ. ಸೊ ಈ ಕುರಿತು ನಾಳೆ ಬೆಳ್ತಂಗಡಿಯಲ್ಲಿ ಸೋಮನಾಥ್ ನಾಯ್ಕ ಅವರು ಮತ್ತು ಅವರ ನಾಗರಿಕ ಸೇವಾ ಟ್ರಸ್ಟ್ ಇವರೆಲ್ಲರೂ ಕೂಡ ಸೇರಿ ಒಂದು ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ಸೋಮನಾಥ್ ನಾಯ್ಕ ಅವ್ರನ್ನ ಭೇಟಿಯಾಗಿ ಅವ್ರ ಹತ್ರ ಈ ಒಂದು ಭೂ ಹಗರಣಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ತೀವಿ. ಸೊ ಈ ಒಂದು ವಿಡಿಯೋ ಅಂತಲ್ಲ, ಇದೇ ರೀತಿ ಇನ್ನೂ ಸಾಕಷ್ಟು ಇವರ ಒಂದು ಸಿವಿಲ್ ಕೇಸಸ್ಗಳು ಏನೆಲ್ಲ ಇದ್ದಾವೆ, ಸೊ ಇಷ್ಟು ದಿನ ಕ್ರಿಮಿನಲ್ ಆಯಿತು, ಸಿವಿಲ್ ಕೇಸಸ್ಗಳ ಬಗ್ಗೆ ನಾವು ನಿಮಗೆ ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ತಾ ಹೋಗ್ತೀವಿ. ಸೊ ಇದೀಗ ಬನ್ನಿ ನಾವು ಅವ್ರನ್ನ ಭೇಟಿಯಾಗಿ ಈ ಒಂದು ಭೂ ಹಗರಣದ ಬಗ್ಗೆ ಮತ್ತು ನಾಳೆ ಅವರು ಇಟ್ಕೊಂಡಿರುವಂಥ ಹಕ್ಕೊತ್ತಾಯ ಸಮಾವೇಶದ ಬಗ್ಗೆ ಅಥವಾ ಒಂದು ಜಾಥಾದ ಬಗ್ಗೆ ಇವತ್ತು ಅವ್ರ ಹತ್ರ ತಿಳ್ಕೊಳ್ಳೋಣ. ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯಗಳು ಅಂತ ಏನು ನಾಡ್ದು ಸಮಾವೇಶ ಮತ್ತು ಜಾಥಾವನ್ನು ಇಟ್ಕೊಂಡಿದ್ದೇವೋ, ಇದರಲ್ಲಿ ಭೂ ಹಕ್ಕೊತ್ತಾಯಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಹಿಂದಿನಿಂದಲೂ ಕೂಡ ದಲಿತ ಸಂಘಟನೆಗಳೆಲ್ಲರೂ ಕೂಡ ಮಾಡ್ತಾ ಬಂದಿರುವಂಥ ಹೋರಾಟ DC ಮನ್ನಾ ಭೂಮಿಯ ಬಗ್ಗೆ, ಮತ್ತು ಅದು ಸರಿಯೂ ಕೂಡ ಆಗಲೇಬೇಕಾದ್ದು ಕೂಡ. ಈಗ ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು 472 ಎಕರೆಯಷ್ಟು ಭೂಮಿ DC ಮನ್ನಾ ಭೂಮಿ ಇದೆ. ಅದರಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಶಿಕ್ಷಣ ಸಂಸ್ಥೆಗೆ ಕೊಟ್ಟಿರುವಂಥ 44 ಎಕರೆ ಭೂಮಿಯೂ ಕೂಡ ಇದೆ. ಸೊ ಇದನ್ನು ಒಳಪಟ್ಟು ಎಲ್ಲವನ್ನೂ ಕೂಡ DC ಮನ್ನಾ ಭೂಮಿ ಅದು ದಲಿತರಿಗೆ ಅಂದರೆ SCಗಳಿಗೇ ಅದು ಮೀಸಲಾಗಿ ಇಟ್ಟಿರೋದ್ರಿಂದ ಅವರಿಗೆ ಕೊಡಬೇಕನ್ನೋಂಥದ್ದು ಒಂದು ನಮ್ಮ ಮುಖ್ಯವಾದ ಹಕ್ಕೊತ್ತಾಯವೇ. ಆದರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಯಾವುದು ಅಂತ ಹೇಳಿದ್ರೆ, ಕರ್ನಾಟಕ ಭೂ ಮಂಜೂರಾತಿ ಕಾಯ್ದೆ ಸೆಕ್ಷನ್ 5A ಪ್ರಕಾರ ಲಭ್ಯ ಸರ್ಕಾರಿ ಭೂಮಿ ಅಂದರೆ ಈಗ ಕುಮ್ಕಿ ಭೂಮಿ ಇರ್ಬೋದು ಅಥವಾ ಸಾರ್ವಜನಿಕ ಮೀಸಲಾತಿ ಇರ್ಬೋದು, 94C ಇರ್ಬೋದು, ಅಕ್ರಮ ಸಕ್ರಮ ಇರ್ಬೋದು, ಅದೆಲ್ಲ ಕಳೆದ ನಂತರವೂ ಕೂಡ ಸಾಕಷ್ಟು ಸರ್ಕಾರಿ ಭೂಮಿ ಲಭ್ಯ ಇದೆ. ಆದರೆ ಕಂದಾಯ ಇಲಾಖೆ ಏನು ಮಾಡ್ತದೆ ಅಂತ ಹೇಳಿದ್ರೆ ಸರ್ಕಾರಿ ಭೂಮಿ ಲಭ್ಯ ಇಲ್ಲ ಅಂತ ಹೇಳ್ತದೆ. ಕಾಯ್ದೆ ಏನು ಹೇಳ್ತದೆ ಅಂದರೆ ಸರ್ಕಾರಿ ಭೂಮಿ ಲಭ್ಯ ಯಾವುದುಂಟೋ ಅದರಲ್ಲಿ 50% SC STಗಳಿಗೆ ಕೊಡಬೇಕು ಅಂತ ಇದೆ. ಇದು ಭಾಳ ಸ್ಪಷ್ಟ ಇದೆ ಕಾನೂನಲ್ಲಿ. ಆದ್ದರಿಂದ ನಾವು ರಂಜನ್ ರಾವ್ ವೇಡ್ರು ಇದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ ಮತ್ತು ಇದನ್ನು ಅವರು ಸ್ಪಷ್ಟವಾಗಿ ನಮ್ಮ ಎದುರಿಗೆ ಇಟ್ಟಾಗ ಇದನ್ನೊಂದು ಇಶ್ಯೂ ಆಗಿ ನಾವು ಈ ಒಂದು ದಲಿತರ ಹಕ್ಕೊತ್ತಾಯ ಹೋರಾಟದಲ್ಲಿ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಇದರ ಮೊದಲು ನಾವು ಅದನ್ನು ಮಾಹಿತಿ ಹಕ್ಕಿನಲ್ಲಿ ಗ್ರಾಮಗಳಲ್ಲಿಯೂ ಕೂಡ ಗ್ರಾಮ ಕರ್ಣಕರಿಂದ ಗ್ರಾಮಾಭಿವೃದ್ಧಿ ಅಧಿಕಾರಿಗ ಮತ್ತು ತಾಲೂಕು ಕಚೇರಿಯಿಂದಲೂ ಕೂಡ ಮಾಹಿತಿ ಹಕ್ಕಿನಲ್ಲೆಲ್ಲ ಮಾಹಿತಿಯನ್ನು ತೊಗೊಂಡಿದ್ದೇವೆ. ಆದರೆ ಅಲ್ಲಿ ಸ್ಪಷ್ಟವಾದ ಮಾಹಿತಿ ರಿಜಿಸ್ಟ್ರಿ ಎಲ್ಲ ಏನು ಇಡಬೇಕು ಆ ಪ್ರಕಾರ ಯಾವುದೂ ಕೂಡ ವ್ಯವಸ್ಥೆ ಇಲ್ಲ. ಕಾನೂನು ಪ್ರಕಾರ ಇದ್ದರೂ ಕೂಡ ಅಲ್ಲಿ ವ್ಯವಸ್ಥೆ ಇಲ್ಲ. 3 ಹೋಬಳಿಗಳು ಯಾವುದುಂಟು, ಕೊಕ್ಕಡ, ವೇಣೂರು ಮತ್ತು ಬೆಳ್ತಂಗಡಿ, ಇಲ್ಲಿಂದ ಕೂಡ ನಾವು ಮಾಹಿತಿಗಳನ್ನು ಸಂಗ್ರಹ ಮಾಡಿದಾಗ ಸಮಗ್ರವಾಗಿ ಅದರಲ್ಲಿ ನಮ್ಗೆ ಏನು ಕಂಡು ಬಂತು ಅಂತ ಹೇಳಿದ್ರೆ ಸಾಕಷ್ಟು ಸರ್ಕಾರಿ ಭೂಮಿ ಲಭ್ಯ ಇದೆ. ಆದರೆ ಇವರದನ್ನು ಸರಿಯಾಗಿ ದಾಖಲಾತಿಯನ್ನು ಮಾಡದೇ ಇರುವುದರಿಂದ ಅದು ಲಭ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಂದಾಜಿನಲ್ಲಿ 7,000ಕ್ಕೂ ಮುಖ್ಯ ಭೂಮಿ ಅಂತ ಇರ್ಬೋದು. ಏನೇ ಇರಲಿ, ಈಗ ಸರ್ವೆ ಮಾಡಿದಾಗ ಅದು ಸರಿಯಾದ ಎಷ್ಟು ಏನು ಅಂತದ್ದು ಗೊತ್ತಾಗ್ತದೆ. ಅದು 2,000 ಇರ್ಬೋದು, 3,000 ಇರ್ಬೋದು, 7,000 ಅದು ಹೇಳಬೇಕಾದ ಕಂದಾಯ ಇಲಾಖೆ ಈಗ ಸುಮ್ಮನೆ ಇಲ್ಲ ಅಂತ ಹೇಳ್ತಾ ಇದೆ. ಇದೆ ಅನ್ನುವಂಥದ್ದಕ್ಕೆ ನಮಗೆ ಸ್ಪಷ್ಟ ಪುರಾವೆಗಳು ಇದೆ. ಎಷ್ಟು ಅನ್ನುವಂಥದ್ದನ್ನು ಸರ್ವೆ ಮಾಡಿ ಗೊತ್ತಾಗಬೇಕು. ಇದಕ್ಕಾಗಿ ನಾವು ಸರ್ವೆ ಮಾಡಬೇಕು ಅಂತ ಹೇಳ್ಕೊಂಡು ಹಿಂದಿನಿಂದ ಕೂಡ ಆಗ್ರಹ ಮಾಡ್ತಾ ಬಂದಿದ್ದೇವೆ. ಸರ್ವೆ ಮಾಡಬೇಕಂತ ಹೇಳ್ಕೊಂಡು ಹಿಂದಿನ ಉಸ್ತುವಾರಿ ಸಚಿವರು ಹೇಳಿದರೆ, ಬಾಕಿಯವರು ಹೇಳ್ತಾ ಇದ್ದಾರೆ, ನಾವು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೇವೆ. ಆದರೆ ಇಲ್ಲಿವರೆಗೂ ಕೂಡ ಅದು ಆಗಲೇ ಇಲ್ಲ. ಇದು ಆಗಬೇಕು ಮತ್ತು ಸರ್ಕಾರ ಈ ಒಂದು ಲಭ್ಯ ಭೂಮಿಯಲ್ಲಿ SC STಗಳಿಗೆ ಅದನ್ನು ಕೊಡಬೇಕು ಎನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈಗ ಈ ಒಂದು ದಲಿತರದ್ದು ಇಲ್ಲಿ ಸ್ಥಿತಿಗತಿ ಅಂತ ನಾವೊಂದು 2004ರಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಬೆಳ್ತಂಗಡಿ ತಾಲೂಕಿದ್ದು 4,172 ಕುಟುಂಬಗಳದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವರಿಗೆಲ್ಲ ಇರುವಂಥದ್ದು ಏನು ಅಂತ ಹೇಳಿದ್ರೆ ಭೂಮಿ ಒಂದು 20 ಸೆಂಟ್ಸು, 30 ಸೆಂಟ್ಸು, 40 ಸೆಂಟ್ಸು ಸರಾಸರಿಯಲ್ಲಿ ಇರುವಂಥದ್ದು. ಅದಕ್ಕಿಂತ ಜಾಸ್ತಿ ಭೂಮಿ ಇಲ್ಲ. ಕೇವಲ ಕೆಲವೇ ಮಂದಿ ಮಾತ್ರ, ಕೆಲವೇ ಪರ್ಸೆಂಟೇಜ್ ಮಾತ್ರ, ಒಂದು 5% ಒಳಗೆ ಮಾತ್ರ 1 ಎಕರೆ ಮೇಲ್ಪಟ್ಟು ಭೂಮಿ ಇರುವಂಥವ್ರು ಇರುವಂಥದ್ದು. ಅದು ಕೂಡ ಈಗ ಅದು ಡಿವೈಡ್ ಆಗಿ ಹೋಗಿ ಕುಟುಂಬ ವಿಭಜನೆ ಆಗಿ ಭಾರಿ ಕಡಿಮೆ ಆಗಿದೆ. ಅಂದರೆ ವಾಸ್ತವದಲ್ಲಿ ಇವರೆಲ್ಲರೂ ಕೂಡ ಕೃಷಿಕರು ಅಂತ ಹೆಸರಿಗೆ ಮಾತ್ರ. ಅದರಿಂದ ಕನಿಷ್ಠ 1 ಎಕರೆ ಮತ್ತು ಮನೆ ನಿರ್ಮಾಣಕ್ಕೆ ಒಂದು 25 ಸೆಂಟ್ಸ್ ಪ್ರಕಾರ ಇವರಿಗೆ ಭೂಮಿಯನ್ನು ಕೊಡದೇ ಹೋದರೆ ಇವರ ಅಭಿವೃದ್ಧಿ ಸಾಧ್ಯ ಆಗುವುದಿಲ್ಲ. ಎರಡನೇದು, ಇವರ ಮಕ್ಕಳು ಶಿಕ್ಷಣಕ್ಕೆ ಹೋದಾಗ ಆಗಲೂ ಕೂಡ ಅವರಿಗೆ ಆದಾಯ ಜಾಸ್ತಿ ಇರುವಂಥದ್ದು ಸಾಧ್ಯ ಆಗ್ತದೆ, ಅಂದರೆ ಒಳ್ಳೆಯ ಉದ್ಯೋಗದಲ್ಲಿ ಇದ್ದಾಗ.
ಈಗ ಇಷ್ಟು ಭೂಮಿ ಲಭ್ಯ ಇದ್ದರೂ ಕೂಡ ಈ ದಲಿತರಿಗೆ ಯಾಕೆ ಕೊಡೋದಿಲ್ಲ, ಯಾಕೆ ಅದನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಆಗಬಾರ್ದು, ಇದು ಕಾನೂನು ಪ್ರಕಾರವೇ ಇರುವಂಥದ್ದು ಅಂತ ಹೇಳುವಂಥದ್ದು ನಮ್ಮ ಮುಖ್ಯವಾದ ಹಕ್ಕೊತ್ತಾಯ ಆಗಿರುವಂಥದ್ದು. ಇನ್ನೊಂದು ಇಲ್ಲಿ ಬಹಳ ಒಂದು ಹಾಸ್ಯಾಸ್ಪದ ಸಂಗತಿ ಏನಂತ ಹೇಳಿದ್ರೆ, ಈಗ ಪ್ರತಿ ವರ್ಷವೂ ಕೂಡ ಈ ಅತಿಕ್ರಮಣ ಆಗಿರುವಂಥ ಒಂದು ಭೂಮಿಯದ್ದು ಒಂದು ಪಟ್ಟಿಯನ್ನು ಮಾಡಿ ಘೋಷಣೆ ಮಾಡಬೇಕಂತ ಇದೆ. ಬೆಳ್ತಂಗಡಿ ತಾಲೂಕಿನಲ್ಲಿ 212 ಅತಿಕ್ರಮಣ ಆಗಿದೆ, ಸುಮಾರು 592 ಎಕರೆ ಅತಿಕ್ರಮಣ ಆದ ಭೂಮಿ ಅಂತಕೊಂಡು ತಾಲೂಕು ಕಚೇರಿಯಿಂದ ಪ್ರಕಟಣೆಯನ್ನು ಕೊಡ್ತಾರೆ. ಇದು ಒಂದು ಸರಿಯಾದ ವರದಿ ಅಲ್ಲ. ಸಾಕಷ್ಟು ಅತಿಕ್ರಮಣ ಜಾಸ್ತಿ ಆಗಿದೆ, ಸಾಕಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ಇದೆ. ಆದರೆ ಈಗ ಕೊಟ್ಟ ಒಂದು ಪಟ್ಟಿಯಲ್ಲಿ ಆದರೂ ಕೂಡ ಧರ್ಮಸ್ಥಳದ ಹೆಸರೇ ಇಲ್ಲ. ಧರ್ಮಸ್ಥಳದಲ್ಲಿ ಸುಮಾರು 400-500 ಎಕರೆಯಷ್ಟು ಸರ್ಕಾರಿ ಭೂಮಿ ಇದೆ ನಾವು ತೆಗೆದ ಮಾಹಿತಿ ಪ್ರಕಾರ. ಮತ್ತು ಧರ್ಮಸ್ಥಳದಲ್ಲಿ ಈ ಹೆಗ್ಡೆಯವರ ಈ ಕಡೆಯಿಂದ ಆಗಿರುವಂಥ ಅತಿಕ್ರಮಣವೂ ಕೂಡ ಇದೆ, ಅದು ಕೂಡ ನಮಗೆ ಮಾಹಿತಿ ಇದೆ. ಈಗ ಪಟ್ಟಿಯಲ್ಲಿ ಮಾತ್ರ ಇವರ ಹೆಸರೇ ಇಲ್ಲ. ಈ ಅತಿಕ್ರಮಣದ ಪಟ್ಟಿಯಲ್ಲಿ ಧರ್ಮಸ್ಥಳದ ಹೆಸರೇ ಇಲ್ಲ. ಹಾಗೆ ಸರ್ಕಾರಿ ಭೂಮಿ ಲಭ್ಯ ಇಲ್ಲ ಅಂತ ಹೇಳ್ತಾರೆ. ಧರ್ಮಸ್ಥಳ ಗ್ರಾಮ 1ರಲ್ಲೇ 400-500 ಎಕರೆ ಸರ್ಕಾರಿ ಭೂಮಿ ಇದೆ. ನಾವು ಎಲ್ಲ RTC ಬಾಕಿದೆಲ್ಲವನ್ನು ಕೂಡ ಮಾಹಿತಿಯಲ್ಲಿ ತೆಗೆದಿದ್ದೇವೆ. ಅಂದರೆ ಬರೀ ಸುಳ್ಳು. ಆದ್ದರಿಂದ ನಾವು ಹೇಳ್ತಿರುವಂಥದ್ದು ಸಮಗ್ರ ಸರ್ವೆ ಮಾಡಿಕೊಂಡು ಅತಿಕ್ರಮಣ ಆಗಿರುವಂಥದ್ದು ಎಲ್ಲವನ್ನು ಕೂಡ ತೆರವುಗೊಳಿಸಿ ಅದನ್ನು ಇವರಿಗೆ ಕೊಡಬೇಕು ಎನ್ನುವಂಥದ್ದು. ಸೊ ಹಾಗೆ ವೀರೇಂದ್ರ ಹೆಗ್ಡೆಯವರ ಸಂಸ್ಥೆಗಳಿಗೆ, ಅದು ಶಾಂತಿವನ ಟ್ರಸ್ಟ್ ಇರಬಹುದು ಅಥವಾ SDM ಎಜುಕೇಷನ್ ಸೊಸೈಟಿ ಇರಬಹುದು, ಇವರಿಗೆಲ್ಲರಿಗೂ ಕೂಡ ಸಾಕಷ್ಟು ಸರ್ಕಾರಿ ಭೂಮಿಯನ್ನು ಕೂಡ ಅನುದಾನವಾಗಿ ಕೊಟ್ಟಿದ್ದಾರೆ. ಸುಮಾರು 250-300 ಎಕರೆಯಷ್ಟು ಕೂಡ ಅನುದಾನವಾಗಿ ಸರ್ಕಾರ ಕೊಟ್ಟಿದೆ. ಉದಾಹರಣೆಗೆ TB ಸೆನೆಟೋರಿಯಂ ಅಂತಿದೆ, ಅಲ್ಲಿ 12 ಎಕರೆ 80 ಸೆಂಟ್ಸ್ ಕೊಟ್ಟಿದ್ದಾರೆ. ಆದರೆ TB ಸೆನೆಟೋರಿಯಂ ಉಂಟಾ ಅಲ್ಲಿ? ಈಗ ಇಲ್ಲ. 2004ರಲ್ಲಿ ಅದು ಕ್ಲೋಸ್ ಆಗಿದೆ ಸರ್ಕಾರದ ಪಾಲಿಸಿ ಪ್ರಕಾರ. TB ಸೆನೆಟೋರಿಯಮಿಗೆ ಅಂತ ಕೊಟ್ಟ ನಂತರ ಅಲ್ಲಿ TB ಸೆನೆಟೋರಿಯಂ ಉಪಯೋಗ ಆಗೋದಾದರೆ ಮಾತ್ರ ಆ ಭೂಮಿ ಕೊಡಬೇಕು ಆ ಸಂಸ್ಥೆಗೆ, ಮೆಡಿಕಲ್ ಟ್ರಸ್ಟು. ಆದರೆ ಅದು ಇಲ್ಲ ಅಂತೇಳಿ ಆದರೆ ಏನು ಮಾಡಬೇಕು? ಅನುದಾನದ ಷರತ್ತ ಉಲ್ಲಂಘನೆ ಆಗಿರೋದ್ರಿಂದ ಅದರ ಬಳಕೆ ಅದಕ್ಕೆ ಆಗದೇ ಇರುವುದರಿಂದ ಅದನ್ನು ಸರ್ಕಾರ ವಾಪಸ್ ತಗೊಳ್ಬೇಕು. ಮತ್ತು 12 ಎಕರೆ 80 ಸೆಂಟ್ಸು ಸಣ್ಣ ಇದಲ್ಲ, ಅದು ಉಜಿರೆ ಲಾಯಲದ ಹತ್ರ ಇರುವಂಥದ್ದು. ಅದು ದಲಿತರಿಗೆ ಅದೆಲ್ಲ 50% ಬರಬೇಕು. ಅದು ಕೊಟ್ಟದ್ದೇ ಒಂದು ದೊಡ್ಡ ತಪ್ಪು, ಕೊಟ್ಟದ್ದೇ ಸರಿ ಇಲ್ಲ, ಗೋಮಾಳ ಇತ್ಯಾದಿ ಎಲ್ಲ ಉಂಟು. ಆದರೆ ಈಗ ಅಲ್ಲಿಗ ಅನುದಾನದ ಉಲ್ಲಂಘನೆ ಆಗಿದೆ. ಇನ್ನೊಂದು ದೊಡ್ಡ ಒಂದು ಪ್ರಕರಣ, ಈ ಧರ್ಮಸ್ಥಳದ ಹತ್ತಿರ ನೇತ್ರಾವತಿಯ ಹತ್ತಿರ ಇರುವಂತಹ ಒಂದು ಶಾಂತಿವನ ಟ್ರಸ್ಟ್ನ ಅಂಡರ್ನಲ್ಲಿರುವಂಥ ಈ ಒಂದು ಪ್ರಕೃತಿ ಚಿಕಿತ್ಸಾಲಯ ಯಾವುದುಂಟು, ಇವನು ಸೌಜನ್ಯ ಕೊಲೆ ಆಗಿರುವಂತಹ ಪಕ್ಕದ ಸ್ಥಳ, ಅದು ಅಲ್ಲಿ 14 ಎಕರೆ 65 ಸೆಂಟ್ಸ್ ಸ್ಥಳವನ್ನು ಕೊಟ್ಟಿರುವಂಥದ್ದು, ಅನುದಾನವಾಗಿ ಕೊಟ್ಟಿರುವಂಥದ್ದು ಹೂದೋಟ ಮತ್ತು ಮೃಗಾಲಯ ಮಾಡಲಿಕ್ಕಂತ. ಇದು ಸ್ವತಃ ವೀರೇಂದ್ರ ಹೆಗ್ಗಡೆಯವರೇ ಸರ್ಕಾರಕ್ಕೆ ಕೊಟ್ಟ ಅರ್ಜಿಯಲ್ಲಿ ಹೇಳಿದ್ದಾರೆ. ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ದೇವರ ದರ್ಶನ ಆದ ನಂತರ ಸಂತೋಷದಿಂದ ವಿಹರಿಸಲಿಕ್ಕೆ ಹೂದೋಟ ಮತ್ತು ಮೃಗಾಲಯ ಮಾಡ್ಲಿಕ್ಕಂತ. ಆದರೆ ಮಂಜೂರಾದ ಇದರಲ್ಲಿ ಹೂದೋಟ ಮತ್ತು ಮೃಗಾಲಯ ಇದ್ದದ್ದನ್ನು ಸ್ಕ್ರಾಚ್ ಮಾಡಿ ಅದನ್ನು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಅಂತ ಮಾಡಿದ್ರು. ಬಹಳ ದೊಡ್ಡ ಮೋಸ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲು. ಈಗ ಅಲ್ಲಿರುವಂಥದ್ದು ಪ್ರಕೃತಿ ಚಿಕಿತ್ಸಾಲಯ, ಭಕ್ತರಿಗೂ ದ್ರೋಹ, ದೇವರಿಗೆ ದ್ರೋಹ, ಬಿಸ್ನೆಸ್. ಪ್ರಕೃತಿ ಚಿಕಿತ್ಸಾಲಯ ಈಗ ಮಾಡ್ತಿರುವಂಥದ್ದು ಯಾರಿಗಾಗಿ? ಅದು ಮಾಡ್ತಿರೋದು ಬೊಜ್ಜು ಕರಗಿಸಲಿಕ್ಕೆ, ಶ್ರೀಮಂತರಿಗೆ, ರಾಜಕಾರಣಿಗಳಿಗೆ ಸಾಕಷ್ಟು ಲಾಭ ಮಾಡುವಂಥ ಒಂದು ಉದ್ಯಮವಾಗಿ ಅದು ಆಯಿತು. ಆದರೆ ದೇವರಿಗೆ ಮೋಸ ಮಾಡುವಂಥದ್ದು. ಕರೆಕ್ಟ್. ಹಾಗೆಯೇ ಬಹಳ ದೊಡ್ಡ ಇನ್ನೊಂದು ಪ್ರಕರಣ ಅಲ್ಲಿರುವಂಥದ್ದು 1050 ಎಕರೆ ಭೂಮಿ. ಇದು ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ಇರಬೇಕಾಗಿರುವಂಥದ್ದು ಇವತ್ತು ವೀರೇಂದ್ರ ಹೆಗ್ಡೆಯವರ ಕುಟುಂಬದ ಹೆಸರಿನಲ್ಲಿದೆ. 1974ನೇ ಇಸ್ವಿಯಲ್ಲಿ ಭೂ ಸುಧಾರಣಾ ಕಾಯ್ದೆ ಬಂದಾಗ ಅವರು ಕೊಟ್ಟ ಡಿಕ್ಲರೇಷನ್ನಲ್ಲಿ ಶ್ರೀ ಕ್ಷೇತ್ರದ ಪರವಾಗಿ ಅವರು ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಅದನ್ನು ಅವ್ರು ಏನು ಮಾಡಿದ್ರು ಅಂದರೆ ನೆಲ್ಯಾಡಿ ಬೀಡು ಅವಿಭಕ್ತಿ ಹೆಗ್ಗಡೆ ಕುಟುಂಬದ ಪರವಾಗಿ ಅಂತ ಸುಳ್ಳು ಡಿಕ್ಲರೇಷನ್ ಕೊಟ್ಟರು. ದೇವರಿಗೆ ಮೋಸ ಮಾಡಿದರು, ದೇವರಿಗೆ ಮೂರ್ನಾಮ ಹಾಕಿ. ಈಗ ಈ 1050 ಎಕರೆ ಭೂಮಿ 2012ರಲ್ಲಿ ಇದರ ಬೆಳ್ತಂಗಡಿ ಭೂ ನ್ಯಾಯ ಮಂಡಳಿಯಿಂದ ಅದು ಅಷ್ಟೂ ಕೂಡ ಅವರು ರತ್ನಮ್ಮ, ವೀರೇಂದ್ರ, ಸುರೇಂದ್ರ, ಹರ್ಷೇಂದ್ರ ಈ 4 ಮಂದಿಗೆ ಅದು ಆಯಿತು. ಈಗ ಇಲ್ಲಿ ಪ್ರಶ್ನೆ ಬರುವಂಥದ್ದು, ಈ ಭೂಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರಬೇಕಾಗಿರುವಂಥದ್ದು ಒಂದು. ಎರಡನೇದ್ದು, ಕ್ಷೇತ್ರಕ್ಕೆ ಬಂದಾದ ನಂತರ ಅದರಲ್ಲಿ ಕೂಡ ಕಾನೂನು ಪ್ರಕಾರ ಸ್ವಲ್ಪ ಮಿಗತೆ ಭೂಮಿ ಉಳಿತದೆ. ಆ ಮಿಗತೆ ಭೂಮಿ ಯಾರಿಗೆ ಬರಬೇಕು? ದಲಿತರಿಗೆ ಬರಬೇಕು. ಸೊ ಈ ಪ್ರಕಾರ ಅನುದಾನದ ಷರತ್ತುಗಳನ್ನು ಉಲ್ಲಂಘಿಸಿರುವಂಥ ಪ್ರಕರಣಗಳೆಲ್ಲವೂ ಕೂಡ ಇದರಲ್ಲಿ ಹಕ್ಕೊತ್ತಾಯದಲ್ಲಿ ಸೇರಿದೆ. ಮತ್ತು ಸಮಗ್ರವಾಗಿ ಒಂದು
ಸರ್ವೆಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಮಾಡಿ ಸರ್ಕಾರದಿಂದ ಲಭ್ಯ ಇರುವಂಥ ಎಲ್ಲ ಭೂಮಿಯನ್ನು ಕೂಡ ಇವರಿಗೆ ಕೊಡಬೇಕು ಎನ್ನುವಂಥದ್ದು ಉದ್ದೇಶ, ನಮ್ಮದು ಹಕ್ಕೊತ್ತಾಯದ ಉದ್ದೇಶ. ಇದರಲ್ಲಿ ಈಗ ಎಲ್ಲ ಒಂದು ದಲಿತ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಎಲ್ಲರೂ ಕಡೆ ಈಗ ಧ್ವನಿಯನ್ನು ಸೇರಿಸ್ತಾ ಇರುವಂಥದ್ದು ಭಾರಿ ಸಂತೋಷದ ವಿಷಯ. ನಾವು ಎಷ್ಟೋ ವರ್ಷದಿಂದ ನಾಗರಿಕ ಒಟ್ಟಷ್ಟು ಒಂದು ದಲಿತೇತರ ಸಂಸ್ಥೆಯ ಸಂಘಟನೆ ಆಗಿದ್ದರೂ ಕೂಡ ನಾವು ದಲಿತರ ಪರವಾಗಿ ಹೆಚ್ಚು ಕಾಳಜಿಯನ್ನು ಇಟ್ಕೊಂಡವರು ಮತ್ತು ಅದಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದವರು, ಧ್ವನಿಯನ್ನು ಎತ್ತುತ್ತಿದ್ದವರು. ಶೋಷಣೆ ವಿರುದ್ಧ ಹೋರಾಟವೇ ನಮ್ಮ ಮುಖ್ಯವಾಗಿ ಇರುವಂಥ ಗುರಿ ಇರುವಂಥದ್ದು. ಆದರೆ ಇದರ ಬಗ್ಗೆ ಈಗ ಆ ಒಂದು ಬಹಳ ದೊಡ್ಡ ಧ್ವನಿ ಹೇಳ್ತಾ ಇದೆ. ಈಗ ಭೀಮ್ ಆರ್ಮಿ ಇರಬಹುದು ಅಥವಾ ಈ ಸಂದೇಶ್ರವರದ್ದು ಅಂಬೇಡ್ಕರ್ ಅಭಿವೃದ್ಧಿ ಅಂಬೇಡ್ಕರ್ ಸೇವಾ ಸಮಿತಿ ಇರ್ಬೋದು ಕೋಲಾರದ್ದು, ಅಥವಾ ನಮ್ಮ ಇವರು ಪಿ ಮೂರ್ತಿಯವರು ಇರುವಂಥದ್ದು ಇರ್ಬೋದು, ರಾಜಗೋಪಾಲ್ರವ್ರದ್ದು ಅಂಬೇಡ್ಕರ್ ಸೇನೆ ಇರ್ಬೋದು, ಎಲ್ಲವೂ ಕೂಡ ಸೇರಿ ಇವಾಗ ನಾಡ್ದು ಬರ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಮಾವಳಿ ಶಂಕರ್, ಅಂಬೇಡ್ಕರ್ ವಾದದ ಕರ್ನಾಟಕದ ರಾಜ್ಯ ಸಂಚಾಲಕರು ಕೂಡ ಎಲ್ಲರೂ ಕೂಡ ನಾಡ್ದು ಬರ್ತಾ ಇದ್ದಾರೆ. ಇದನ್ನೀಗ ರಾಜ್ಯ ಮಟ್ಟದಲ್ಲಿ ಅವರು ಧ್ವನಿಯನ್ನು ಎತ್ತುತ್ತಾರೆ ಎಲ್ಲರೂ ಸೇರಿ. ಇಲ್ಲಿ ಅವರು ಇವರು ಅನ್ನೋಂಥದ್ದು ಪ್ರಶ್ನೆ ನಮಗೇನಿಲ್ಲ, ನಮಗೆ ಎಲ್ಲರೂ ಕೂಡ ಬರಬೇಕು, ಎಲ್ಲರೂ ಕೂಡ ಇನ್ನು ಧ್ವನಿ ಎತ್ತಬೇಕು. ಧ್ವನಿ ಎತ್ತು ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು. ಸರ್ಕಾರದ ಮೇಲೆ ಒತ್ತಡ ತಂದು ಕಾನೂನು ಯಾವುದುಂಟು, ಕಾನೂನಿನಲ್ಲಿ ನಿಯಮಗಳು ಯಾವುದುಂಟು ಅದು ಜಾರಿ ಆಗಬೇಕು. ದಲಿತರಿಗೆ ಭೂಮಿ ಸಿಕ್ಕಬೇಕು, ಇಲ್ಲಾಂದರೆ ಅವರ ಅಭಿವೃದ್ಧಿ ಆಗಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಸುಮಾರು 22-23% ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಲಿತರಿದ್ದಾರೆ. ಸೊ ಇಷ್ಟು ಮಂದಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆದರೆ ಭೂಮಿ ಅವರಿಗೆ ಸಿಕ್ಕಬೇಡ. ನಮ್ಮ ಭೂಮಿ ನಮ್ಮ ಹಕ್ಕು, ಇದು ನಮ್ಮ ಸ್ಲೋಗನ್ ಇರುವಂಥದ್ದು. ಸೊ ಅದು ಆಗಬೇಕಂಥದ್ದು ನಮ್ಮ ಅಪೇಕ್ಷೆ ಇರುವಂಥದ್ದು. ಇದಕ್ಕೀಗ ಕೇಂದ್ರ ಸರ್ಕಾರವು ಕೂಡ ರಾಜ್ಯ ಸರ್ಕಾರವು ಕೂಡ ಧ್ವನಿ ಸೇರಿಸಬೇಕಂತ ಹೇಳ್ಕೊಂಡು ಹೇಳಿ ಸ್ಥಳೀಯ ಒಂದು ಶಾಸಕರು ಹರೀಶ್ ಪೂಂಜಾರ್ ಅವರು, ಒಂದು ಮಂಗಳೂರು ಕ್ಷೇತ್ರದ ಲೋಕಸಭಾ ಸದಸ್ಯರು ಇವರನ್ನು ಸಹ ಬ್ರಿಜೇಶ್ ಚೌಟ ಅವರನ್ನು ಸಹ ಕರೆದಿದ್ದೆ. ಅವರು ಒಪ್ಪಿದ್ದಾರೆ ಬರಬೇಕಾದ್ದು ಮತ್ತು ಇದಕ್ಕೆ ಸ್ಪಂದಿಸಬೇಕಾದ್ದು. ನಾವು ಹೇಳುವಂಥದ್ದು ನಾವೀಗ 14 ಹಕ್ಕೊತ್ತಾಯಗಳನ್ನು ಇಟ್ಟಿದ್ದೇವೆ. 11 ಭೂಮಿಗೆ ಸಂಬಂಧಪಟ್ಟದ್ದು, 3 ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು. ಈ ಹಕ್ಕೊತ್ತಾಯಗಳಿಗೆ ಸ್ಪಂದಿಸಲಿಕ್ಕೆ ನಾವು ಬರಬೇಕಂತ ಅವರನ್ನು ಕೇಳ್ಕೊಡುವಂಥದ್ದು, ಎಲ್ಲರನ್ನು ಕೂಡ ಸ್ಪಂದಿಸಬೇಕು ಅಂತ. ಈ ಪರಸ್ಪರ ಆರೋಪಗಳಿಗೆ ಪ್ರತ್ಯಾರೋಪಗಳಿಗೆ ನೀವು ಮಾಡಲಿಲ್ಲ, ನಾವು ಮಾಡಲಿಲ್ಲ, ಅವರ ಕಾಲದಲ್ಲಿ ಆಗಲಿಲ್ಲ, ಇವರ ಕಾಲದಲ್ಲಿ ಆಗಲಿಲ್ಲ, ಅದೆಲ್ಲ ಕಥೆಗಳು ಬೇಡ ನಮಗೆ. ನಿಮ್ಮ ಎದುರಿಗೆ ನಾವು 14 ಹಕ್ಕೊತ್ತಾಯ ಇಟ್ಟಿದ್ದೇವೆ, ಇದಕ್ಕೆ ನೀವು ಸ್ಪಂದಿಸಬೇಕು ಅಷ್ಟೇ. ಅದು ಬಿಟ್ಟರೆ ನಮಗೆ ಆರೋಪ ಪ್ರತ್ಯಾರೋಪಗಳು, ಗೂಬೆ ಕೂರಿಸ್ಕೊಡೋದು, ಪಲಾಯನವಾದ ಈ ಉತ್ತರಗಳು, ಜಾರಿಕೆ ಉತ್ತರಗಳು ಎಲ್ಲ ನಮಗೆ ಬೇಡ. ಅದನ್ನು ನೀವು ರಾಜಕೀಯ ಇದು ಚುನಾವಣೆ ಆಗ್ಬೇಕಾದ್ರೆ ಮಾಡ್ಕೊಳ್ಳಿ. ಇಲ್ಲಿ ನಿರ್ದಿಷ್ಟವಾಗಿ ನಾವು 14 ಹಕ್ಕೊತ್ತಾಯ ಇಟ್ಟಿದ್ದೇವೆ. ಇದರ ಬಗ್ಗೆ ನೀವು ಏನು ಮಾಡ್ತೀರಿ, ಇದು ನಮಗೆ ನಿಮ್ಮಿಂದ ಬೇಕಾದ ಸ್ಪಷ್ಟವಾದ ಉತ್ತರ. ಅದು ಬಿಟ್ಟರೆ ಬೇರೆ ಏನಲ್ಲ. ಇಲ್ಲಿ ಮತ್ತೆ ಮುಂಡಾಸಿನವರ ಪರ ಎಲ್ಲರೂ ಕೂಡ ಇರ್ತಾರೆ. ನಾವು ಈಗ ಮುಟ್ಟಾಳೆಯವರ ಪರವಾಗಿರುವಂಥದ್ದು. ಮುಟ್ಟಾಳೆಯವರಿಗೆ ಪರ ನೀವು ಸ್ಪಂದಿಸಬೇಕಂತ. ಅಶೋಕನಗರದಲ್ಲಿ ಶತಮಾನಗಳಿಂದ ವಾಸಿಸುತ್ತಿರುವಂತಹ ಅಲ್ಲಿ ದಲಿತ ಕುಟುಂಬಗಳು ಸ್ವಚ್ಛತಾ ಕರ್ಮಗಳಿಗೆ ಯಾರಿದ್ದಾರೋ ಅವ್ರಿಗೆ ಇಷ್ಟರವರೆಗೆ ಅವರ ಸ್ಥಳ ಅವರ ಹೆಸರಿಗೆ ಆಗಲಿಲ್ಲ. ವಸಂತ ಬಂಗೇರು 5 ಸಾರಿ MLA ಆಗಿದ್ದವರು, ಅವರು ಹೇಗಾದರೂ ಅವರ ಒಂದು ಸ್ಥೈರ್ಯದಿಂದಾಗಿ 114 ಮಂದಿಗೆ 94C ಯಲ್ಲಿ ಮಾಡಿದರು. ಅದಕ್ಕೂ ಕೂಡ ಅಲ್ಲಿ ವೀರೇಂದ್ರ ಹೆಗಡೆ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಇವತ್ತು ಅವರು ಮೀಟಿಂಗ್ನಲ್ಲಿ ಹೇಳಿದ್ದಾರೆ ಅದನ್ನು, ವಿರೋಧ ಇದ್ದರೂ ಕೂಡ ನಾನು ಸ್ಪಂದಿಸಿದ್ದೇನೆ ಅಂತ. ಇನ್ನೂ ಕೂಡ 14 ಕುಟುಂಬಗಳು ಅಲ್ಲಿ ಈಗ ಅದೇ ಪ್ರಕಾರ ಹಕ್ಕು ಸ್ಥಳ ಇಲ್ಲದೆ ಜೋಪಡಿಯಲ್ಲಿ ಇದೆ. ಯಾಕಂದರೆ ನಾನು ಆಗ ಹೇಳಿದ ಹಾಗೆ ಅದನ್ನು ಹೆಗಡೆ ಅವರು ಕುಟುಂಬಕ್ಕೆ ಮಾಡಿಕೊಂಡಿರುವಂಥ 1050 ಎಕರೆ ಯಾವುದುಂಟೋ ಅದರಲ್ಲಿ ಆ ಸರ್ವೆ ನಂಬರ್ಗಳು ಸೇರಿದೆ, RTC ಅವರ ಹೆಸರಿನಲ್ಲಿದೆ. ಆದ್ದರಿಂದ ಅವರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅಲ್ಲಿ ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಅಥವಾ ಪಂಚಾಯತ್ ಸೌಲಭ್ಯ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇನ್ನೂ ಕೂಡ ಮಾಡಿಕೊಟ್ಟಿಲ್ಲ, ಎಷ್ಟು ವರ್ಷದಿಂದ ಇದ್ದರೂ ಕೂಡ. ಈಗ ಅಲ್ಲಿ ಸವಲತ್ತುಗಳನ್ನೆಲ್ಲ ಕೊಡಲಿಕ್ಕಾಗಿ ಅಂತಕೊಂಡು ಅವರ MP ನಿಧಿಯಿಂದ ಅವರಿಗೆ ಏನು ಕಾಮಗಾರಿಗಳನ್ನು ಕೆಲವೆಲ್ಲ ಚರಂಡಿದ್ದು, ವಿದ್ಯುತ್ ಇದ್ದು, ಬಾಕಿದೆಲ್ಲ ಮಾಡ್ತಾ ಇದ್ದಾರಂತ ಹೇಳಿ ನಿನ್ನೆ ದಿಢೀರಾಗಿ ನಿನ್ನೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿ ಏನೋ ನಾವು ಭಾರಿ ಮಾಡ್ತಾ ಇದ್ದೇನೆ ಅಂತ ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಇಷ್ಟವರೆಗೆ ನೀವು ಮಾಡಿದ್ರಾ? MP ಹಣದಿಂದ ಮಾಡ್ತಾ ಇದ್ದಾರೆ, ನೀವು ನಿಮ್ಮ ದೇವಸ್ಥಾನದ ಹಣದಿಂದ ನೀವು ಮಾಡಿದ್ರಾ? ಮಾಡಬೇಕಾದ್ದು. ಅದಕ್ಕಿಂತ ಮುಖ್ಯವಾಗಿ 14 ಮನೆಗಳ ಗತಿಯನ್ನು ಅದಕ್ಕೆ ಯಾಕೆ ನೀವು ಅದನ್ನು ಇಲ್ಲಿವರೆಗೆ ಮಾಡಿಕೊಟ್ಟಿಲ್ಲ? ಅಫ್ಕೋರ್ಸ್ ಈಗ ಈ ಎಲ್ಲ ಒತ್ತಡಗಳು ಎಲ್ಲ ಕಡೆಯಿಂದ ಬಂದದರಿಂದಾಗಿ ಮತ್ತು ಕಾನೂನು ಹೋರಾಟ ಆಗ್ತಾ ಇರೋದ್ರಿಂದ ಅವರಿಗೆ ಅದನ್ನೆಲ್ಲ ಮಾಡಿದ ಉಪಾಯ ಇಲ್ಲ. ಆದರೆ ಒಂದು ಸ್ವಾಮಿ, ನೀವು ಇಷ್ಟು ದೇವಸ್ಥಾನದ 550-600 ಕೋಟಿ ರೂಪಾಯಿ ಆದಾಯ ಇದ್ದರೂ ಕೂಡ ನಿಮಗೆ ಆ ದಲಿತರ ಮನೆಗಳಿಗೆ ಒಂದು ಮನೆಗಳನ್ನು ಜಾಗೆಯನ್ನು ಮಾಡಿಕೊಟ್ಟು ಅವರಿಗೆ ಮನೆಯನ್ನು ಕಟ್ಟಿಕೊಡ್ಬೇಕಂತ ಇಷ್ಟವರಿಗೆ ಕಾಣಲಿಲ್ಲ. ನಿಮಗೆ ನಾವೊಂದು ಲೆಕ್ಕಾಚಾರವನ್ನು ಮಾಡಿದ್ದೇವೆ. ಅವರಿಗೆ ಕಾರ್ಮಿಕ ಕಾಯ್ದೆ ಪ್ರಕಾರ ಸಂದಬೇಕಾದ ವೇತನ ಎಷ್ಟು, ಅವರಿಗೆ ಸಲ್ಲಬೇಕಾದ ಪ್ರಾವಿಡೆಂಟ್ ಫಂಡ್ ಎಷ್ಟು, ಇದನ್ನೆಲ್ಲ ಲೆಕ್ಕ ಮಾಡಿದ್ರೆ ಇವತ್ತು ವೀರೇಂದ್ರ ಹೆಗ್ಗಡೆಯವರಿಂದ
ಈ ದಲಿತ ಸ್ವಚ್ಛತಾ ಕರ್ಮಿಗಳಿಗೆ ಸಲ್ಲಬೇಕಾದಂಥ ಹಣ, ಆ ಸಲ್ಲಬೇಕಾದ ಹಣದ ಬಡ್ಡಿಯನ್ನು ಕೂಡ ಸೇರಿಸ್ತಾ ಹೋದರೆ 10-15 ಲಕ್ಷ ರೂಪಾಯಿ ಇದೆ. ಇದು ಲೆಕ್ಕ ಮಾಡಿ ನಾವು ತೋರಿಸಿದ್ದೇವೆ ಕೂಡ. ಅವರ ರಣದಲ್ಲಿ ಇವರಿದ್ದಾರೆ. ಇವರೇನು ಅವ್ರಿಗೆ ಉಪಕಾರ ಮಾಡುವಂಥದ್ದು ಏನಲ್ಲ. ಸರಿಯಾದ ಕಾರ್ಮಿಕರ ಪ್ರಕಾರ ವೇತನವನ್ನು ಕೊಡಿ, ಪ್ರಾವಿಡೆಂಟ್ ಫಂಡನ್ನು ಕೊಡಿ, ಲೆಕ್ಕ ಮಾಡಿದ್ರು ಎಷ್ಟು ಅಂತ. ಈಗಲೂ ಕೂಡ ಕಾರ್ಮಿಕರಿಗೆ ಅವರು ದೇವಸ್ಥಾನದ ಯಾವುದೇ ಕಾರ್ಮಿಕರಿಗೂ ಈಗಲೂ ಕೂಡ ಪ್ರಾವಿಡೆಂಟ್ ಫಂಡ್ ಕೊಡ್ತಾ ಇಲ್ಲ. ಅದನ್ನು ಚಾಲೆಂಜ್ ಮಾಡಿದ್ದಾರೆ ಹೈಸ್ಕೂಲ್ನಲ್ಲಿ ಅವರು, ಹೈಕೋರ್ಟ್ನಲ್ಲಿ ಅವರು ಚಾಲೆಂಜ್ ಮಾಡಿದ್ದಾರೆ. ಇವರು BJPಯಿಂದ ನೇಮಿತ ಒಬ್ಬರು MP, BJPದ್ದು ಸರ್ಕಾರ ಕೇಂದ್ರದಲ್ಲಿರೋದು, BJPದ್ದು ಕಾಯ್ದೆ ಪ್ರಾವಿಡೆಂಟ್ ಫಂಡು, BJPಯ ಕೇಂದ್ರ ಸರ್ಕಾರವು ಗಜೆಟ್ ನೋಟಿಫಿಕೇಶನ್ ಮಾಡಿ 2015ರಲ್ಲಿ ಎಲ್ಲ ದೇವಸ್ಥಾನಗಳ ನೌಕರರಿಗೂ ಕೂಡ ಪ್ರಾವಿಡೆಂಟ್ ಫಂಡ್ ಕಟ್ಟಬೇಕಂತ ಮಾಡಿದೆ. ಅದನ್ನು ಈ ಮಹಾತ್ಮ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಕೊಡಲಿಲ್ಲ. ಅಲ್ಲ, ಕೊಡಬೇಕಾಗ್ತದೆ ಬಿಡಿ, ಅದನ್ನು ಕೊಡದಿರ್ಲಿಕ್ಕೆ ಆಗೋದಿಲ್ಲ. ಇವರು ಹೈಕೋರ್ಟಿಗೆ ಶುದ್ಧ ಕೈಗಳಿಂದ ಬಂದಿಲ್ಲ ಅಂತ ಹೈಕೋರ್ಟೇ ಅದು ವಾಗ್ದಂಡನೆ ಮಾಡಿದೆ ಇವರಿಗೆ. ಅದರಿಂದ ಅದು ಕೊಡಲೇಬೇಕಾಗ್ತದೆ. ಹಾಗೆ ಇನ್ನು ಇವರು ಭಾರಿ ಒಂದು ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ. ಇವರು ಶಿಕ್ಷಣ ಅಂದರೆ ಅದ್ಭುತ ಅಂತೆಲ್ಲ ಹೇಳ್ತಾರೆ. ಎಷ್ಟು ಮಂದಿ ದಲಿತರಿಗೆ ಇವರು ಉಚಿತವಾಗಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅವರ ಪಟ್ಟಿ ಹೇಳಿ. ಧರ್ಮಸ್ಥಳದಲ್ಲಿರುವಂಥವರೇ ದಲಿತರು ಎಷ್ಟೋ ಮಂದಿ ಇದ್ದಾರೆ. ಅವ್ರಿಗೆ ಏನು ಮಾಡಿದ್ದಾರೆ? ಅವ್ರು ಎಲ್ಲೋ ಯಾವುದ್ಯಾವುದೋ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಬಾಕಿ ಹೋಗ್ತಾರೆ. ಗೌರ್ಮೆಂಟ್ ಹೈಸ್ಕೂಲ್ ಒಳ್ಳೆದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಒಳ್ಳೆದೇ ಇದೆ. ಇವರು ನಮ್ಮ ಶಾಲೆಗೆ ಬನ್ನಿ, ನೀವು ಇಲ್ಲಿಯವರೇ ನಮ್ಮ ಊರಿನವರು, ನಮ್ಮಲ್ಲಿ ಸ್ವಚ್ಛತಾ ಕರ್ಮಿಗಳಾಗಿದ್ದವರು ಬನ್ನಿ, ನಿಮಗೆ ಫ್ರೀ ಅಂತ ಹೇಳಿದಾರ? ಒಂದೇ ಒಂದು ಇಲ್ಲ, ಯಾವುದೂ ಇಲ್ಲ. ದಲಿತರ ಬಗ್ಗೆ ಇವರಿಗೆ ಇರುವಂಥ ಒಂದು 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 ಅಸಡ್ಡೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲಿರುವಂಥವರಿಗೆ ಗೊತ್ತುಂಟು. ಎಲ್ಲರೂ ಕೂಡ MB ಕರಿಯರ್ ಅವರು ನಮ್ಮ ಸಂಚಾಲಕರಿದ್ದಾರೆ ಧರ್ಮಸ್ಥಳದವರೇ, ಅವರು ಸಮಗ್ರ ಚಿತ್ರಣವನ್ನು ಹೇಳ್ತಾರೆ. ಅಶೋಕನಗರದಲ್ಲಿ ಇದ್ದವರಿಗೆ ಪಾಪ ಹೆದರಿಕೆ ಇದೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿದ್ದಾರೆ ಇನ್ನೂ ಕೂಡ ಅವರು. MB ಕರಿಯಾರಲ್ಲಿ ಮುಂಡ್ರಪಾಡಿ ಅಂತಕೊಂಡು ಹೇಳಿದ ಕಾಲೋನಿಯಲ್ಲಿ 42 ಮನೆಗಳಿದೆ. ಅವ್ರದ್ದು ಕೂಡ ಸ್ಥಿತಿ ಹೇಗಿದೆ ನೋಡಿ, ಎಲ್ಲ ಕೃಷಿ ಕಾರ್ಮಿಕರು. ಅವರು ಹೇಳ್ತಾರೆ ಅದನ್ನು. ಈಗ ಮುಖ್ಯ ಪ್ರಶ್ನೆ, ಮೀಸಲಾತಿ ನಿಯಮ ಅಂತ ಇದೆ. ಅದರ ಪ್ರಕಾರ ಪ್ರತಿ ಶಿಕ್ಷಣ ಸಂಸ್ಥೆಯಲ್ಲಿಯೂ ಕೂಡ, ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ, ಅನುದಾನ ಪಡಿತಿರುವಂಥ ಶಿಕ್ಷಣ ಸಂಸ್ಥೆಯಲ್ಲಿ ಸರ್ಕಾರದಿಂದ 17% SCಗಳಿಗೆ, 3% STಗಳಿಗೆ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ನೇಮಕಾತಿ ಮಾಡಲೇಬೇಕು. ನಾವು ಮಾಹಿತಿ ಹಕ್ಕಿನಲ್ಲಿ ಇದರದ್ದು ಮಾಹಿತಿಯನ್ನು ಪಡೆದೆವು. ಸ್ವಲ್ಪ ಕಷ್ಟಪಟ್ಟೆವು ಅದನ್ನು ಮಾಡಲಿಕ್ಕೆ, ಗುದ್ದಾಟ ಮಾಡಬೇಕಾಗ್ತದೆ ಇಲಾಖೆ ಒಟ್ಟಿಗೆ. ಕೊನೆಗೂ ಸಿಕ್ಕಿತು. ಧರ್ಮಸ್ಥಳ ಉಜಿರೆ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಉಜಿರೆಯಲ್ಲಿ ಒಬ್ಬರು ಅಟೆಂಡರು ಮತ್ತು 4 ಹೈಸ್ಕೂಲ್ಗಳ ಪೈಕಿ ಪೆರಿಂಜೆ, ಬೆಳಾಲು, ಉಜಿರೆ, ಧರ್ಮಸ್ಥಳ 4 ಹೈಸ್ಕೂಲ್ಗಳಲ್ಲಿ ಒಬ್ಬರು ಕಲಾ ಶಿಕ್ಷಕರು ಮಾತ್ರ ಇರುವಂಥದ್ದು. ಬೇರೆ ಯಾರೂ ಕೂಡ ಇಲ್ಲ. 20% ನೇಮಕಾತಿ ಆಗಬೇಕು ಅಲ್ಲಿ. ಅಷ್ಟು ಬೋಧಕೇತರ ಸಿಬ್ಬಂದಿ ಇದ್ದರೂ ಕೂಡ ನೇಮಕಾತಿ ಆ ಪ್ರಕಾರ ಆಗಲೇ ಇಲ್ಲ. ಇದು ಬಹಳ ದೊಡ್ಡ ಒಂದು ದಲಿತರಿಗೆ ದ್ರೋಹ ಮಾತ್ರ ಅಲ್ಲ, ಕಾನೂನಿನ ಉಲ್ಲಂಘನೆ. ಆದ್ದರಿಂದ ತಕ್ಷಣ ಈ 20% ನೇಮಕಾತಿ ಮಾಡಲೂಬೇಕು. ಬ್ಯಾಕ್ಲಾಗ್ ಇದ್ದದನ್ನೆಲ್ಲ ಸರಿ ಮಾಡಬೇಕು. ಅದಲ್ಲದೆ ಈ ಅನ್ಯಾಯ ಮಾಡಿರುವುದಕ್ಕೆ ಅಥವಾ ಅನುದಾನದ ದುರುಪಯೋಗ ಮಾಡಿರುವುದಕ್ಕೆ ಅದರ ಬಗ್ಗೆ ಆಡಳಿತ ಮಂಡಳಿಗೆ ಸೂಕ್ತ ಶಿಕ್ಷೆಯೂ ಕೂಡ ಆಗಬೇಕು. ಇದೆಲ್ಲವೂ ಕೂಡ ನಮ್ಮ ಹಕ್ಕೊತ್ತಾಯದಲ್ಲಿ ಇರುವಂಥದ್ದು. ಅದಲ್ಲದೆ ದಲಿತರಿಗೆ ಇನ್ನೂ ಹೆಚ್ಚಿನ ಒಂದು ಉನ್ನತ ಅಧ್ಯಯನಕ್ಕಾಗೆಲ್ಲ ಬಜೆಟನ್ನು ಇಡಬೇಕು, ಹೆಚ್ಚು ಕೊಡಬೇಕು. ಇದು ನಮ್ಮ ಹಕ್ಕೊತ್ತಾಯದಲ್ಲಿ ಇರುವಂಥದ್ದು. ಈಗ ಹಕ್ಕೊತ್ತಾಯ ಇದನ್ನ ಕುರಿತು ಈಗ ಜಾಥಾ ಮತ್ತು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ಮುಂದೆ ಈಗ ಕಾನೂನು ಪ್ರಕ್ರಿಯೆಗಳಿಗೆ ಇದರಲ್ಲಿ ಈ ಒಂದು ಮನವಿ ನಾವು ಮಾಡ್ತಿರುವಂಥದ್ದು ಯಾರ ಹತ್ರ? ಸರ್ಕಾರದ ಹತ್ರ. ಯಾವುದೇ ಇದ್ರೂ ಕೂಡ ನಮ್ಮದು ಬೇಡಿಕೆ ಸಲ್ಲಿಸುವಂಥದ್ದು ಸರ್ಕಾರದ ಹತ್ರ. ಸೊ ರಾಜ್ಯ ಸರ್ಕಾರದ ಹತ್ರ ನಮ್ಮ ಮುಖ್ಯಮಂತ್ರಿಗಳ ಹತ್ರ, ಕಂದಾಯ ಸಚಿವರ ಹತ್ರ ಮತ್ತು ಸಮಾಜ ಕಲ್ಯಾಣ ಸಚಿವರ ಹತ್ರ ನಮ್ಮ ಒಂದು ನಿಯೋಗ ಹೋಗಿ ಭೇಟಿಯಾಗಿ ಅವರಿಗೆ ಮತ್ತೆ ಪುನಃ ಮುಖತಃ ಭೇಟಿಯಾಗಿ ಇದನ್ನು ಕೊಡುವಂಥದ್ದನ್ನು ಮಾಡ್ತೇವೆ. ಇದು ಸರ್ಕಾರಿ ಮಟ್ಟದಲ್ಲಿ. ರಾಜಕೀಯ ಪಕ್ಷಗಳೆಲ್ಲರನ್ನು ಕೂಡ ನಾವು ಆಹ್ವಾನ ಮಾಡ್ತೇವೆ. ಯಾಕಂದರೆ ವಿರೋಧ ಪಕ್ಷದವರು ಕೂಡ ಬೇರೆ ಪಕ್ಷದವರು ಎಲ್ಲ ಬರಬೇಕಂತ ನಾವು ಹೇಳಿದ್ದೇವೆ. ಅವರು ಕೂಡ ಅದನ್ನು ಎತ್ತಬೇಕು ಅಂತ ಹೇಳುವಂಥದ್ದನ್ನು ಹೇಳ್ತೇವೆ. ಇದು ಒಂದು ಕಡೆಯಿಂದ ಸರ್ಕಾರದ ಮೇಲೆ ತರುವಂಥ ಒಂದು ಒತ್ತಡ ಮತ್ತು ನಮ್ಮ ಹಕ್ಕೊತ್ತಾಯ. ಇನ್ನೊಂದು ಕಡೆಯಿಂದ ಇಲ್ಲಿ ಕಾನೂನು ಉಲ್ಲಂಘನೆಗಳು ಯಾವುದಾಗಿದೆಯೋ ಅದರ ವಿರುದ್ಧವಾಗಿ ನಾವು ಕಾನೂನು ಕ್ರಮಕ್ಕೂ ಕೂಡ ಹೋಗ್ತೇವೆ. ಅಲ್ಲಿಗೆ ನಾವು ಬಿಡುವುದಿಲ್ಲ ಅದನ್ನೇ. ಈಗ ಉದಾಹರಣೆಗೆ ಈಗ ಅನುದಾನದ ಷರತ್ತ ಉಲ್ಲಂಘನೆ ಮಾಡುವಂಥದ್ದು ಯಾವುದುಂಟೋ ಅಥವಾ ಮೀಸಲಾತಿ ಉಲ್ಲಂಘನೆ ಯಾವುದುಂಟೋ ಅದಕ್ಕೆಲ್ಲವನ್ನು ನಾವು ಸ್ಟಡಿ ಮಾಡಿದೆವು. ರಂಜನ್ ರಾವ್ ಹೇಳೋದನ್ನು ಸ್ಟಡಿ ಮಾಡಿದೆವು. ಅದರ ಪ್ರಕಾರ ಸಂಬಂಧಪಟ್ಟ ಯಾರಿಗೆಲ್ಲ ಅದನ್ನು ಇದು ಕಂಪ್ಲೇಂಟನ್ನು ಕೊಡಬೇಕು, ತನಿಖೆ ಆಗಬೇಕಂತ ಉಂಟು, ಅದನ್ನೆಲ್ಲ ನಾವು ರೆಡಿ ಮಾಡಿ ಆಗಿದೆ. ಅದು ಹೋಗ್ತದೆ, ಆ ಪ್ರಕಾರ ಅಲ್ಲಿಗೆ ಹೋಗ್ತದೆ.
ಹಾಗೆಯೇ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ನಾವು ಕೋರ್ಟ್ನಲ್ಲಿ ಕೊಂಡು ಹೋಗುವಂಥದ್ದನ್ನು ಮಾಡಿಯೇ ಮಾಡ್ತೇವೆ. ಇವತ್ತಲ್ಲ ನಾಳೆ ಆ ಭೂಮಿ ವಾಪಸ್ ಸರ್ಕಾರಕ್ಕೆ ಬಂದು ಇವರಿಗೆ ಅದು ಬರ್ತದೆ. ನಮ್ಮ ಭೂರಹಿತ ಬಡವನೇ ಇದ್ದಾನಲ್ಲ, BPL ಕಾರ್ಡ್ ಕೊಡಬೇಕಂತ ಒಂದು ಯೋಜನೆಯನ್ನು ನಾವು ಈಗ ಶುರು ಮಾಡಬೇಕಾಗಿ ಅಷ್ಟು ಭೂರಹಿತರು ನೋಡಿ, ಅವರು ಬಡವರು. ಅವರು AC ಕೋರ್ಟ್ನಲ್ಲಿ ಇವರಿಗೆ ಫ್ರಾಡನಲ್ಟಿ ಇದನ್ನು ತೆಗೆದುಕೊಂಡಂತ ಸಮೇತ ಆರ್ಡರ್ನಲ್ಲಿ ಬರೆದಿದ್ದಾರೆ, ಇವರು ಭೂರಹಿತ ಅಂತ ಹೇಳೋದಕ್ಕೆ. ಆ ಆರ್ಡರ್ನಲ್ಲಿ ಇದೆ, ಜನವರಿ 21ಕ್ಕೆ ಇದೇ ವರ್ಷ ಮಾಡಿರುವಂಥದ್ದು. ಈಗ ಅಲ್ಲಿಗಾದರೂ ಕೂಡ ಅದನ್ನು ಬಿಟ್ಟು ಹೋಗಲಿ, ಇದು ನಂದಲ್ಲ ಅಂತ ಹೇಳೋದು ಪಾಪ ಪ್ರಜ್ಞೆ ಆದರೂ ಬರಬೇಕು ಬೇಡ, ಪಾಪ ಪ್ರಜ್ಞೆ ಬರಲಿಕ್ಕೆ ಇಲ್ಲ ಅವ್ರು ಯಾವ ಕಾಲಕ್ಕೂ. ಆದರೂ ನಾನು ಬಡವನೇ ಅಂತ ಹೇಳ್ಕೊಂಡು DC ಕೋರ್ಟಿಗೆ ಹೋಗಿದ್ದಾರೆ. DC ಕೋರ್ಟಿಗೆ ಅಪೀಲ್ ಮಾಡಿದ್ದಾರೆ, ಅದರಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು 2+2 4 ಆಗುವಂಥದ್ದು, ಜಾಸ್ತಿ ಅಥವಾ ಕಮ್ಮಿ ಆಗೋದಿಲ್ಲ. ಅದು ಮತ್ತೆ ಪುನಃ ಹೋಗ್ತದೆ, ಮತ್ತು ಅದು ಸರ್ಕಾರಕ್ಕೆ ವಾಪಸ್ ಬಂದೇ ಬರ್ತದೆ. ಬಂದಾದ ಮೇಲೆ ಮತ್ತೆ ಪುನಃ ಅದು ಬಡವರಿಗೆ ಅದು ಬರ್ತದೆ. ಎಷ್ಟು ಪ್ರೈಮ್ ಲ್ಯಾಂಡ್ ಅದು ಉಜಿರೆ ಮತ್ತು ಧರ್ಮಸ್ಥಳದ ದಾರಿಯಲ್ಲಿ ಇರುವಂಥದ್ದು, ಸುಮಾರು 40-50 ಕೋಟಿ ರೂಪಾಯಿ ಬರ್ತದೆ ಈಗಿರುವಂಥದ್ದು. ದಲಿತರಿಗೆ ಬರಬೇಡುವ 7 ಎಕರೆ 59 ಸೆಂಟ್ಸ್. DC ಮನ್ನಾ ಭೂಮಿ ಕೂಡ 44 ಎಕರೆ ಇದೆ, 43 ಚಿಲ್ಲರೆ. ಅದು ಕೂಡ ದಲಿತರಿಗೆ ಸಲ್ಲಬೇಕಾದ ಇದಲ್ಲ. ಇವರಿಗೆ ಭೂಮಿ ಬೇಕು ಅಂತ ಹೇಳಿದ್ರೆ ಇವರಿಗೆ ದುಡ್ಡಿಲ್ವ? ಬೇಕಾದಷ್ಟು ದುಡ್ಡಿದೆ. ಆ ದುಡ್ಡಿನಲ್ಲಿ ಭೂಮಿ ತಗೊಳ್ಳಿಕ್ಕೆ ಆಗುದಿಲ್ಲ. ಸರ್ಕಾರದ ಭೂಮಿ ಅದು ಅಂದರೆ ಅಲ್ಲೇ ಪ್ರಶ್ನೆ ಬರ್ತದೆ, ಈ ಭೂಮಿ ಯಾರಿಗೆ ಸೇರಬೇಕು? ಲಕ್ಷ್ಮೀಶ್ ತೋಳ್ಪಾಡು ಹೇಳ್ತಾರೆ, ಯಾರ ಹಕ್ಕಿನ ಭೂಮಿ ಇದು? ದಲಿತರದ್ದು ಮತ್ತು ನಿವೃತ್ತಿ ಯೋಧರದ್ದು ಮತ್ತು ಅಂಗವಿಕಲರದ್ದು, ಇವರ ಭೂರಹಿತರದ್ದು, ಇವರಿಗೆಲ್ಲ ಸೇರಬೇಕಾದ ಭೂಮಿ ಇದು. ಈ ಭೂ ಕುಬೇರರಿಗೆ ಸೇರಬೇಕಾದ, ಶ್ರೀಮಂತರಿಗೆ ಸೇರಬೇಕಾದ, ಇವರಿಗೆ ದುಡ್ಡು ಕೊಟ್ಟು ತಗೊಳ್ಳಿಕ್ಕೆ ಆಗುದಿಲ್ಲ. ಈ ಪ್ರಕೃತಿ ಚಿಕಿತ್ಸಾಲಯದ ಕೂಡ ಅಲ್ಲಿ ತಗೊಂಡಿರುವಂಥದ್ದು ಯಾವುದುಂಟು ಅದು ಅವರಿಗೆ ಅವರ ಧರ್ಮಸ್ಥಳದಲ್ಲಿ 452 ಎಕರೆ ಭೂಮಿ ಇವರ ಹೆಸರಿನಲ್ಲಿದೆ. ಇವರಿಗೆ ಅದನ್ನು ಇದು ಮಾಡಲಿಕ್ಕೆ ಆಗೋದಿಲ್ವಾ? ಅಲ್ಲ, ಈಗ ಇಲ್ಲಿ ಅವರಿಗೆ ಈಗ ಸರ್ಕಾರದ ಆಸ್ತಿಗಳು ಅಥವಾ ಸರ್ಕಾರದ ಈಗ ಇದೆಲ್ಲ ಅವ್ರಿಗೆ ಸೇರ್ತಾ ಇದೆ ಅಂದರೆ, ಇಲ್ಲಿ ಸರ್ಕಾರಕ್ಕೆ ಇವರು ಯಾಮಾರಿಸ್ತಾ ಇದ್ದಾರೆ ಅಥವಾ ಸರ್ಕಾರ ಜನಗಳಿಗೆ ಯಾಮರಿಸಿ ಅವ್ರಿಗೆ ಕೊಡ್ತಾ ಇದೆಯಾ? ಸರ್ಕಾರದಲ್ಲಿ ಇವರು ಅರ್ಜಿ ಸಲ್ಲಿಸಬೇಕಾದ್ರೆ ಸರ್ಕಾರದಲ್ಲಿ ಇರುವವರೆಲ್ಲರೂ ಏನು ಯೋಚನೆ ಮಾಡ್ತಾ ಇದ್ರೆ, ನಾವು ದೇವರಿಗೊಂದು ದೊಡ್ಡ ಸೇವೆ ಮಾಡ್ತಾ ಇದ್ದೇವೆ, ಧರ್ಮಸ್ಥಳ ದೇವರು. ಇವರು ಆ ಚಿತ್ರನ ಅದೇ ಪ್ರಕಾರ ಕೊಡ್ತಾರೆ. ನಾನು ಮಾಡುತ್ತೀರಿ ಏನಿದ್ರು ಕೂಡ ಅದು ದೇವರಿಗಾಗಿ ಮಾಡುವಂಥದ್ದು, ಶಿಕ್ಷಣಕ್ಕಾಗಿ ಮಾಡುವಂಥದ್ದು, ಅದು ದೊಡ್ಡ ಸೇವೆ ನಾನು ಮಾಡ್ತಿರುವಂಥದ್ದು, ಹೀಗೆಲ್ಲ ಒಂದು ಚಿತ್ರಣವನ್ನು ಬಿಂಬಿಸಿ ಬಿಡ್ತಾರೆ. ಈಗ ಅಧರ್ಮವನ್ನೇ ಧರ್ಮವೆಂದು ನಂಬಿಸುವುದು, ಶೋಷಣೆ ಎಂದು ಸೇವೆ ಎಂದು ಬಿಂಬಿಸುವುದು, ಇದರಲ್ಲಿ ಅವರು ಎಕ್ಸ್ಪರ್ಟ್. ಎಲ್ಲ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ, ಒಂದು ಭಾರತ ರತ್ನ ಬಿಟ್ಟು. ಇನ್ನೊಂದು ಈ ಒಂದು ಎಕ್ಸ್ಪರ್ಟ್ ಉಂಟಲ್ಲ ಇವರದ್ದನ್ನೆಲ್ಲ ಈ ಪ್ರಕಾರ ಬಿಂಬಿಸುವುದು ಮತ್ತು ನಂಬಿಸುವುದು, ಇದಕ್ಕೊಂದು ವಿಶೇಷ ಒಂದು ಪ್ರಶಸ್ತಿಯನ್ನು ನಾವೆಲ್ಲ ಸೇರಿಕೊಡ್ಬೇಕಷ್ಟೇ ಇವರಿಗೆ. ಆ ಚಾಣಾಕ್ಷತೆ ಬೇರೆ ಯಾರಿಗೂ ಇಲ್ಲ. ಈಗ ಅಲ್ಲಿ ಅರ್ಜಿಯನ್ನು ಕೊಟ್ಟಾಗ ಅವರಿಗೆಲ್ಲ ಏನಾಗ್ತದೆ, ನಾವು ಸಹ ಒಂದು ದೇವರಿಗೆ ಒಂದು ಸೇವೆ ಮಾಡೋದಾಗೆ ಅಂತಕೊಂಡು ಈ ಒಂದು ಇಂಥ ಒಂದು ಅಧಿಕಾರಿಗಳು ಇರ್ತಾರೆ. ಇನ್ನೂ ಅಧಿಕಾರಿಗಳಲ್ಲಿ ಇರುವಂಥದ್ದು ಮಂಜೂರು ಮಾಡಬೇಕಾದ್ರೆ ಹೇಗಿರುವಂಥದ್ದು, ಅವ್ರಿಗೆ ಒಂದು ಕಡೆಯಿಂದ ಮಂಜುನಾಥ ಸ್ವಾಮಿಯ ಪ್ರಸಾದವೂ ಸಿಗ್ತದೆ, ಇನ್ನೊಂದು ಕಡೆಯಿಂದ ಬೀಡಿನಿಂದ ಸಿಕ್ಕುವ ಪ್ರಸಾದವೂ ಸಿಗ್ತದೆ. ಎಲ್ಲ ಸೇರಿ ಆಗಬೇಕಾದ್ರೆ ನಿಮ್ಮ ಫೈಲ್ ಖಂಡಿತವಾಗಿ ಮಂಜೂರು ಆಗಿ ಆಗ್ತದೆ. ಸೊ ಅದರಿಂದ ಇವ್ರನ್ನೆಲ್ಲ ಯಾವ ರೀತಿಯಲ್ಲಿ ಆಮರಿಸಬೇಕು ಅನ್ನೋಂಥದ್ರ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತುಂಟು. ಅದರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಅದೇ ಪ್ರಕಾರ ದಲಿತರಿಗೆ ಹೋಗ್ಲಿಕ್ಕೆ ಆಗ್ತದ, ಬಾಕಿಯವರಿಗೆ ಅದರ ಹಿಂದೆ ಹೋಗ್ಲಿಕ್ಕೆ ಆಗ್ತದೆ. ಇವರು ಸುಲಭದಲ್ಲಿ ಅದನ್ನೆಲ್ಲ ಗಿಟ್ಟಿಸ್ಕೊಳ್ತಾರೆ. ಏನಾಗಿದೆ ಅಂತೇಳಿ ಈಗ ಅವರು ಇದನ್ನು ಎಣಿಸಿರಲಿಲ್ಲ, ಈ ಪ್ರಕಾರದಲ್ಲೆಲ್ಲ ಹೋಗ್ತದ ಅಂತಕೊಂಡು ಹೇಳಿ. ಈಗ ನಾವು ಬಯಲಾದ ಹೆಗ್ಗಡೆ ಕರ್ಮಕಾಂಡ ಅಂತ ಹೇಳ್ಕೊಂಡಿರಲಿ 310 ಪುಟಗಳ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದೇವೆ, ಗ್ರಂಥ. ಅದನ್ನು ನಾವು ಈಗ ಒಂದು ಮೊದಲ ಭಾಗ ಮಾತ್ರ, ಅದು ಈಗ ಎರಡನೇ ಭಾಗ ಎಲ್ಲ ಅಗತ್ಯ ಇಲ್ಲ ಮಾಡುವಂಥದ್ದು, ಅಷ್ಟು ಉಂಟು. ಅಗತ್ಯ ಇಲ್ಲ ಅಂದರೆ ಉಂಟು, ಬೇಕಾದಷ್ಟು ಮತ್ತೆ ಮಾಡ್ಬೋದು. ಈಗ ಈ ಭಾಗದಲ್ಲಿ 8 ಅಧ್ಯಾಯಗಳಿದೆ. ಅದರಲ್ಲಿ 8 ಅಧ್ಯಾಯಗಳಲ್ಲಿ ಇವರು ಮಾಡಿರುವಂತಹ ಎಲ್ಲ ಅಕ್ರಮಗಳ, ಅನ್ಯಾಯಗಳ, ಅಧರ್ಮಗಳ, ಕಾನೂನು ಬಾಹಿರ ಕೃತ್ಯಗಳ ದಾಖಲೆಗಳು, ಕೋರ್ಟ್ ಆದೇಶಗಳು. ಇದರಲ್ಲಿ ಯಾವುದೂ ಕೂಡ ನಾವು ಸ್ವಂತ ಕ್ರಿಯೇಟ್ ಮಾಡಿದ್ದೇನೋ ಇಲ್ಲ. ಅದರಿಂದ ಅವರಿಗೆ ಚಾಲೆಂಜ್ ಮಾಡಿದ್ರೆ ರಿಜಿಸ್ಟರ್ಡ್ ಪೋಸ್ಟ್ನಲ್ಲಿ ಅವರಿಗೆ ಕಳಿಸಿ ಹೇಳಿದ್ದೇವೆ, ನೀವು ನಿಮ್ಮ ಧರ್ಮಪೀಠ ಯಾವುದುಂಟೋ ಅದರಲ್ಲಿ ಕೂತ್ಕೊಂಡು ಈ ಒಂದು ಪುಸ್ತಕದಲ್ಲಿ ನಾವು ಪ್ರಕಟ ಮಾಡಿದ್ದನ್ನು ಇದರಲ್ಲಿ ಒಂದೇ ಒಂದು ಸುಳ್ಳಂತ ನೀವು ಪ್ರೂವ್ ಮಾಡಿ, ನೀವು ಆಗ ಏನು ಶಿಕ್ಷೆ ನಮ್ಗೆ ಕೊಡ್ತೀರಿ. ನಿಮ್ಗೆ ಮೊದಲನೇದು ನಾವು ಕ್ಷಮೆ ಕೇಳ್ತೇವೆ, ಶರಣಾಗ್ತೇವೆ. ಎರಡನೇದು ನಮಗೆ ಕೋರ್ಟ್ ಶಿಕ್ಷೆ ಹೇಳ್ಬೇಕಂತಿಲ್ಲ, ನೀವೇ ಹೇಳಿ, ನಾವು ರೆಡಿ. ಒಂದು ವೇಳೆ ಇದೆಲ್ಲ ಸತ್ಯ ಆದರೆ, ಎಲ್ಲ ಸತ್ಯ ಆದರೆ ಏನು ಮಾಡ್ತೀರಿ ಅದನ್ನು ಕೂಡ ಮೊದಲೇ ಡಿಕ್ಲೇರ್ ಮಾಡಿ. ನೀವು ಮೊದಲೇ ಡಿಕ್ಲೇರ್ ಮಾಡಿ, ನೀವು ಆ ಸ್ಥಾನದಿಂದ ಇಳಿತೀರಾ ಏನಂತ ಹೇಳಿ. ಯಾಕೆ ಧರ್ಮಸ್ಥಾನದಲ್ಲಿ ನೀವು ಕೂತ್ಕೊಂಡವ್ರು, ಧರ್ಮಪೀಠದಲ್ಲಿ ನೀವು ಕೂತವರು. ಒಬ್ಬರು BL ಸಂತೋಷ್, ಭಾರತೀಯ ಜನತಾ ಪಾರ್ಟಿದ್ದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಒಂದು ಮಾತನ್ನು ಹೇಳಿದರು, ನ್ಯಾಯಾಲಯಗಳಿಗೆ ಹೋದರೆ ನಿಮಗೆ ನ್ಯಾಯ ಸಿಗ್ತದೆ ಎಂಬ ಭರವಸೆ ಇಲ್ಲ, ಧರ್ಮಸ್ಥಳಕ್ಕೆ ಹೋದರೆ ನಿಮಗೆ ಅಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳಿದರು. ಆ ಸಂತೋಷರಿಗೂ ನಾವು ಕೇಳ್ತಿರುವಂಥದ್ದು, ಇವರ ಮೇಲೆ ವಾದಿ ಅಥವಾ ಪ್ರತಿವಾದಿಯಾಗಿ 334 ಕೇಸ್ ಇದೆ.
ಇದನ್ನು ಕರ್ಮಕಾಂಡದಲ್ಲಿ ಹಾಕಿದ್ದೇವೆ. ಅದು ನಾವೀಗ ಅಷ್ಟು ತೆಗೆದದ್ದು 500ಕ್ಕೂ ಜಾಸ್ತಿ ಇದೆ. ಇದಲ್ಲದೆ ಕಂದಾಯ ಕೋರ್ಟ್ಗಳಲ್ಲಿ ಇರುವಂಥದ್ದು ಬೇರೆ, AC ಕೋರ್ಟು DC ಕೋರ್ಟು ಅಲ್ಲಿ ಇರುವಂಥದ್ದು ಬೇರೆ. ಏನಿಲ್ಲ ಆದರೂ ಹತ್ರ 1,000ವರೆಗೆ ಇವರ ಕೇಸ್ಗಳೆಲ್ಲ ಇದೆ. ಈಗ ನ್ಯಾಯಪೀಠದ ಎದುರಿಗೆ ಹೋದರೆ ಧರ್ಮಸ್ಥಳದ ನ್ಯಾಯ ಸಿಗ್ತದೆ ಅಂತ ಹೇಳುವವರ ಮೇಲೆ ಇಷ್ಟು ಕೇಸಲ್ಲಿ ಹಾಕಿರೋದು, ಇವರು ಬೇರೆಯವ್ರ ಮೇಲೆ ಕೇಸ್ ಮಾಡಿದವರು. ನೀವೆಲ್ಲ ಸೆಟ್ಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸೆಟ್ಲ್ ಮಾಡಿ ಯಾಕೆ ಆಗೋದಿಲ್ಲ? ಸೊ ಅದರಿಂದ ಇದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲೇ ಇರುವಂಥದ್ದು, ಏನು ಗಾಳಿಯಲ್ಲಿ ಮಾತಾಡ್ತಿರುವಂಥದ್ದು ಏನಲ್ಲ. ಆದ್ದರಿಂದ ಹೆಗ್ಡೆಯವರಿಗೆ ನಾವು ಚಾಲೆಂಜ್ ಕೊಡ್ತಾ ಇದ್ದೇವೆ, ನೀವು ಈ ಪ್ರಕಾರದಲ್ಲಿ ನ್ಯಾಯ ಕೊಡುವ ಸ್ಥಾನದಲ್ಲಿ ಇದ್ದವರು ಈ ಪ್ರಕಾರ ಇಷ್ಟೆಲ್ಲ ಯಾಕೆ ನೀವು ಕೋರ್ಟಿಗೆ ಯಾಕೆ ಹೋಗ್ತೀರಿ? ನಿಮ್ಮ ಮೇಲೆ ಕೋರ್ಟ್ ಕೇಸ್ಗಳಲ್ಲಿ ಯಾಕೆ ಆಗ್ತದೆ? ಅದರ ಅರ್ಥವೇ ನೀವು ಸರಿ ಇಲ್ಲ, ನೀವು ಸರಿ ಇಲ್ಲ. ಸರಿ ಇದ್ರೆ ಹೀಗೆಲ್ಲ ಆಗ್ತಿರಲಿಲ್ಲ. ಮತ್ತು ಈಗಂತೂ ನೀವು ಸರಿ ಇಲ್ಲ ಅನ್ನೋಂಥದ್ದು ಜಗತ್ತಿಗೆ ಗೊತ್ತಾಗಿದೆ, ಸಂಪೂರ್ಣ ಜಗತ್ತಿಗೆ ಗೊತ್ತಾಗಿದೆ. ನಿಮ್ಮ ಹತ್ತಿರ ಇರುವಂಥ ಕೆಲವರು ಈಗ ಪುಂಗಿ ಊದುವವರು ಯಾರೆಲ್ಲ ಇದ್ದಾರೋ, ಅಥವಾ ಯಾರೆಲ್ಲ ಆಸ್ಥಾನ ಪಂಡಿತರು ಯಾರಿದ್ದಾರೋ, ಯಾರೆಲ್ಲ ನಿಮ್ಮ ಈ ಹೊಗಳು ಭಟ್ರು ಯಾರಿದ್ದಾರೋ, ಅದರಿಂದಾಗಿ ನೀವು ಉಬ್ಬಬೇಡಿ. ನಿಮ್ಮ ಪರಿಸ್ಥಿತಿಗೆ ನಿಮ್ಮ TRP ಉಂಟಲ್ಲ ಈಗ 0, TRP ಇಲ್ಲ. ನೀವೇನಾದರೂ ಈ ಕೆಲವು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಯಾವೆಲ್ಲ ಇದ್ದಾರೋ ಅವರಿಂದ ಮಾತ್ರ ನೀವು ಈ TV ನೀವು ಹೇಳಿಸ್ಕೊಳ್ಬೇಕೇ ಬಿಟ್ಟರೆ ನಿಮ್ಮ ನಿಜವಾದ ಚಿತ್ರಣ ಇಡೀ ಒಂದು ಸಮಾಜದಲ್ಲಿ ಗೊತ್ತಾಗಿ ಆಗಿದೆ, ಬೆತ್ತಲಾಗಿದೆ ಸಂಪೂರ್ಣ. ನೀವು ಇದನ್ನು ಮತ್ತೆ ಪುನಃ ರಿವರ್ಸ್ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಕಡೆಯಿಂದ ಸೌಜನ್ಯ ಪರ ಹೋರಾಟಗಾರರಿದ್ದಾರೆ, ಇನ್ನೊಂದು ಕಡೆಯಿಂದ ಒಡನಾಡಿಯವರಿದ್ದಾರೆ, ಇನ್ನೊಂದು ಕಡೆಯಿಂದ ಕೊಂದವರು ಯಾರು ಅಂತ ಕೇಳುವವರಿದ್ದಾರೆ, ಇನ್ನೊಂದು ಪ್ರಗತಿಪರರ ಗುಂಪುಗಳಿದೆ, ದಲಿತರಿಗೆ ನಾಡಿನ ಹೋರಾಟದ ಅದೊಂದು ಹೋರಾಟ ಇದೆ, ನಾಗರಿಕ ಟ್ರಸ್ಟ್ನವ್ರದ್ದು ಇದೆ. ನೋಡಿ ಎಲ್ಲೆಲ್ಲಿಂದ ಎಷ್ಟೆಷ್ಟೋ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಏನನ್ನು ಮಾಡ್ತಾ ಇದ್ದಾರೆ? ಹೆಗ್ಗಡೆಯವರ ಕಪಟ ವ್ಯಕ್ತಿತ್ವವನ್ನು, ಧೂರ್ತ ವ್ಯಕ್ತಿತ್ವವನ್ನು, ದೌರ್ಜನ್ಯದ ವಿಷಯಗಳನ್ನು, ದುಷ್ಟ ಮುಖಗಳನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿಯಲ್ಲಿಯೂ ಕೂಡ ಸುಳ್ಳಿಲ್ಲ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ, ಒಂದು ಸ್ತ್ರೀ ಅತ್ಯಾಚಾರ ಮತ್ತು ಕೊಲೆಗಳಿಗೆ ಒಂದು SIT ರಚನೆ ಆಗಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಎರಡನೇದ್ದು ಭೂ ಕಬಳಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ತನಿಖಾ ಆಯೋಗ ಆಗಬೇಕು. ಸುಮಾರು 2,500 ಎಕರೆ ಒಳಪಟ್ಟಿದೆ ಇದರಲ್ಲಿ. ಇದು ಬಡ ಜನರಿಗೆ, ದಲಿತರಿಗೆ, ಪಾಪದವರಿಗೆ ಸಾರ್ವಜನಿಕ ಉದ್ದೇಶಕ್ಕೆ ಬರಬೇಕಾದ ಭೂಮಿ. ಇದು ಹೆಗ್ಡೆಯವರಿಗೆ ಸಲ್ಲಬೇಕಾದ ಭೂಮಿ ಅಲ್ಲ. ಏನೋ ಒಂದು ಹೆಗ್ಡೆಯವರಿಗೆ ಸಲ್ಲಬೇಕಾದ್ದು ದೇವಸ್ಥಾನಕ್ಕೆ ಮತ್ತು ಬೇರೆ ಉದ್ದೇಶಗಳಿಗೆ ಒಂದು 100 ಎಕರೆ ಇಟ್ಕೊಂಡು ಬಿಡಪ್ಪ. ಬಾಕಿದ್ದು ಯಾಕೆ ನೀವು ಅನುಭವಿಸಬೇಕಾಗಿದೆ? ನಿಮ್ಗೆ ಯಾಕೆ ಬೇಕಾಗಿದೆ? ನಿಮ್ಮ ಕುಟುಂಬಕ್ಕೆ ಯಾಕೆ ಬೇಕಾಗಿದೆ? ನೀವು ಬೇಕಾದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡಿ. ಎರಡನೇ ವಿಷಯ, ಆರ್ಥಿಕ ಅಪರಾಧಿಗಳಿಗೆ ಒಂದು ವಿಶೇಷ ತನಿಖಾ ಆಯೋಗ ಮಾಡಬೇಕು ಅಂತ. ನೂರಾರು ಅಲ್ಲ, ಸಾವಿರಾರು ಕೋಟಿ ರೂಪಾಯಿಯಷ್ಟು ಇವರು ಬಡ್ಡಿ ರೂಪದಲ್ಲಿ, ಬಡ್ಡಿ ದಂಧೆಯಲ್ಲಿ ಗಳಿಸಿದ್ದಾರೆ ಮತ್ತು BC ಟ್ರಸ್ಟ್ ಮುಖಾಂತರ ಕಮಿಷನ್ ರೂಪದಲ್ಲಿ ಗಳಿಸಿದ್ದಾರೆ. ಇದನ್ನು ಅವರ ಭಾಷಣಗಳಲ್ಲಿ, ಅವರ ಹೇಳಿಕೆಗಳಲ್ಲಿ ಹೇಳ್ತಾರೆ ಅವರು. ಇದು ಅಧರ್ಮ, ಅನ್ಯಾಯ. ನೀವಿರೋದು ವ್ಯಾಪಾರ ಮಾಡಲಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ. ಆದ್ದರಿಂದ ನಾವು ಹೇಳೋದು, ನೀವು ಧರ್ಮೋದ್ಯಮ ಅಂತ, ಧರ್ಮವನ್ನೇ ಉದ್ಯಮ ಮಾಡ್ತಾ ಇದ್ದೀರಪ್ಪ ನೀವು. ನಿಮ್ಮ ಕೆಲಸವ ಇದು? ನಿಮ್ಮ ಕೆಲಸ ಏನು? ಧರ್ಮ ಮಾಡುವಂಥದ್ದು, ಸಾಂಸ್ಕೃತಿಕ ಕೆಲಸ ಮಾಡುವಂಥದ್ದು. ನೀವು ವ್ಯಾಪಾರ ಮಾಡೋದಕ್ಕೆ ಯಾಕೆ ಹೊರಟಿದ್ರಿ ನೀವು? ಆದ್ದರಿಂದ ಆದರೂ ಕೂಡ ಅದನ್ನಾದರೂ ಸರಿ ಮಾಡಿದ್ರೆ ಅಂತ ಕೇಳಿದ್ರೆ ಅದು ಕೂಡ ಕಾನೂನು ಬಾಹಿರವಾಗಿ ಮಾಡಿದ್ರಿ. ಸೊ ಆದ್ದರಿಂದ ಆರ್ಥಿಕ ಅಪರಾಧಿಗಳಿಗೆ ಇನ್ನೊಂದು ತನಿಖಾ ಆಯೋಗ ಮಾಡಬೇಕು. ಸೊ ಈಗ 3 ಆಯೋಗಗಳು ಕೆಲಸ ಮಾಡಬೇಕಾಗಿದೆ ಹೆಗ್ಡೆಯವರ ಸಮಗ್ರ ಒಂದು ಅನ್ಯಾಯ ಅಕ್ರಮಗಳನ್ನು ಬಹಿರಂಗ ಮಾಡಲಿಕ್ಕೆ. ಸೊ ಇದನ್ನು ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದರ ಬಗ್ಗೆ ನಾವು ಫಾಲೋ ಮಾಡ್ತಾ ಇರ್ತೇವೆ. ಮತ್ತು ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ, ಅಂದರೆ ಸರ್ಕಾರಕ್ಕೆ ನಾವು ಸ್ಪಷ್ಟ ಹೇಳ್ತಾ ಇದ್ದೇವೆ, ನಿಮಗೆ ನೀವು ಜನಪರವಾಗಿರ್ತೀರೋ ಅಥವಾ ಮುಂಡಾಸುದಾರಿ ಪರವಾಗಿರ್ತೀರೋ, ಮುಟ್ಟಾಳೆಯ ಪರ ಇರ್ತೀರೋ, ಮುಂಡಾಸಿನ ಪರ ಇರ್ತೀರೋ, ಅರ್ಥ ಶ್ರೀಮಂತರ ಪರ ಇರ್ತೀರೋ, ಬಡವರ ಪರ ಇರ್ತೀರೋ ಏನಂತದ್ದಕ್ಕೆ ನೀವು ನಿರ್ಧಾರ ಮಾಡಿ. ಯಾಕಂದ್ರೆ ನೀವು ನಾಳೆ ಚುನಾವಣೆಗೆ ಬರುವವರು. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪಕ್ಷದವರಿಗೂ ಸಹ ನಾವು ಹೇಳುವಂಥದ್ದು, ನೀವು ಚುನಾವಣೆಗೆ ನಾಳೆ ಬಂದಾಗ ವೀರೇಂದ್ರ ಹೆಗ್ಡೆಯವರದ್ದು ಕೂಡ ಒಂದು ವಿಷಯ ಬಂದೇ ಬರ್ತದೆ. ಆ ವಿಷಯ, ಅವರ ಅಕ್ರಮಗಳ ವಿಷಯ ಬಂದೇ ಬರುತ್ತೆ. ಇದರ ಬಗ್ಗೆ ನಿಮ್ಮ ನಿಲುವು ಏನು ಅಂತ ಕೇಳಿದೆ. ಈಗ ನಾವು ಹಕ್ಕೊತ್ತಾಯಗಳ ಬಗ್ಗೆ ನೀವು ಸ್ಪಂದಿಸಿ ಮಾತಾಡಬೇಕೆಂಬುದರ ಅರ್ಥ ಎಂಥದ್ದು, ನಿಮ್ಮ ನಿಲುವು ಏನು ಅಂತ. ಇದೇ ಪ್ರಕಾರ ಎಲ್ಲ ವಿಷಯಗಳ ಬಗ್ಗೆ ಸಹ ನಿಮ್ಮ ನಿಲುವನ್ನು ನೀವು ಪ್ರಕಟ ಮಾಡಲೇ ಬೇಕಾಗ್ತದೆ. ಆಗ ಖಂಡಿತವಾಗಿಯೂ ಕೂಡ
ನಿಮಗೆ ಅವರಿಂದ ನೋಟು ಸಿಗ್ಬೋದು, ಓಟು ಸಿಕ್ಕುವುದಿಲ್ಲ. ಇದು ಗ್ಯಾರಂಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ. ಉತ್ತರ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಅದು ಪ್ರಭಾವ ಬೀರ್ತದೆ ಅನ್ನೋದು, ಆದರೆ ಈಗ ಪ್ರಭಾವ ಬೀರ್ತಾ ಇದೆ, ಸಾಕಷ್ಟು ರೀತಿಯಲ್ಲಿ ಈಗ ಪ್ರಭಾವ ಬೀರ್ತಾ ಇದೆ. ಅದರ ಪರಿಣಾಮವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ದೇವರ ಮೇಲೆ ಭಕ್ತಿ ಕಮ್ಮಿ ಆಗದೆ ಹೋದರೂ ಕೂಡ, ಧರ್ಮಸ್ಥಳದ ದೇವರಲ್ಲಿ ಒಂದು ನಂಬಿಕೆ ಕಡಿಮೆ ಆಗದೆ ಹೋದರೂ ಕೂಡ, ಅಲ್ಲಿ ಆಡಳಿತ ನಡೆಸುವವರ ಬಗ್ಗೆ ಇರುವಂಥ ನಂಬಿಕೆ ಸಂಪೂರ್ಣ ಹೊರಟೋಗಿದೆ. ಆಡಳಿತದ ಮೇಲೆ ನಂಬಿಕೆ ಇಲ್ಲ, ಅವರಿಗೆ ಹೆದರಿಕೆ ಇದೆ. ಈಗ ಅಲ್ಲಿ ಬಂದರೆ ಸ್ತ್ರೀಯರಿಗೆಲ್ಲ ಮಹಿಳೆಯರಿಗೆಲ್ಲ ಹೆದರಿಕೆ ಆಗ್ತದೆ ಅಲ್ಲಿ ಬರೋದು ಹೇಗೆ ಅಂತ. ಅಂಥದ್ದು ಆಗ್ತಾಯಿದೆ. ಇತ್ತೀಚೆಗೆ ಸಹ ಒಂದು ಘಟನೆ ನಡೀತಲ್ಲ, ಆದ್ದರಿಂದ ಅಲ್ಲಿ ಬರಲಿಕ್ಕೆ ಹೆದರಿಕೆ ಆಗ್ತದೆ. ಆದ್ದರಿಂದಲೇ ಇಲ್ಲಿ ಜನ ಎಲ್ಲಿದೆ ಈಗ 20% 30% ಕೂಡ ಅಲ್ಲಿ ಭಕ್ತರು ಬರ್ತಾ ಇಲ್ಲ. ಅಲ್ಲಿ ಈಗ ಭಕ್ತಿ ಕಮ್ಮಿ ಆಗಿದೆ ಅಂತ ನಾವು ಹೇಳೋದಲ್ಲ, ಅಲ್ಲಿ ಬರಲಿಕ್ಕೆ ಹೆದರಿಕೆ ಆಗ್ತದೆ, ಹೆದರಿಕೆ ಆಗ್ತಾ ಇದೆ. ಆ ಥರದಲ್ಲಿ ಇವರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಸೃಷ್ಟಿ ಮಾಡಿದಲ್ಲ, ಜನರಿಗೆ ಗೊತ್ತಾಗಿ ಬಿಟ್ಟಿದೆ ಎಲ್ಲವೂ ಕೂಡ. ಆಗಲಿ ಎಲ್ಲ ಸಂಘಟನೆಗಳು ಇದರಲ್ಲಿ ಕಾರ್ಯೋನ್ಮುಖವಾಗಿದೆ. ಇದೆಲ್ಲ ಸಂಘಟಿತರಾಗಿಯೇ ಮಾಡಬೇಕು ಎನ್ನುವಂಥದ್ದು ನಾವು ನಿರೀಕ್ಷೆ ಮಾಡೋದು ಬೇಡ. ದಾರಿಗಳು ಹಲವು, ಗುರಿ ಒಂದೇ, ಶೋಷಣಾ ಸಾಮ್ರಾಜ್ಯ ಪತನ ಆಗಬೇಕು ಅಷ್ಟೇ. ಎಲ್ಲರೂ ಅವರವರ ಮಟ್ಟದಲ್ಲಿ ಅವರವರ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಮುಂದಿನ ಚುನಾವಣೆಗೆ ಬಂದಾಗ ಮಾತ್ರ ಎಲ್ಲರೂ ಕೂಡ ಈ ರಾಜಕಾರಣಿಗಳಿಗೆ ನಾವು ಕೇಳಲೇಬೇಕಾಗ್ತದೆ. ಆದ್ದರಿಂದಲೇ ಈ ದೇವಸ್ಥಾನ ಈಗಾಗಲೇ ಈ ಒಂದು ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯ ಸೆಕ್ಷನ್ 53 ಪ್ರಕಾರ ನೋಂದಣಿ ಆಗಬೇಕಂತ ಆದೇಶ ಆಗಿದೆ. ಅದನ್ನು ಅವರು ಹಿಂದಕ್ಕೆ ಹಾಕ್ತಾ ಇದ್ದಾರೆ. ಅವರು ಮಾಡದೆ ಹೋದರೆ ನಾವು ಅದನ್ನು ಹೈಕೋರ್ಟ್ನಲ್ಲಿ ರಿಟ್ ಆಫ್ ಮ್ಯಾಂಡಮಸ್ ಹಾಕಿ ಕೂಡ ನೋಂದಣಿಯನ್ನು ಮಾಡ್ತೇವೆ. ಅದೊಂದು ಸಾರ್ವಜನಿಕ ದೇವಸ್ಥಾನ, ಅವರು ಅಕೌಂಟಬಲ್, ದೇವಸ್ಥಾನದ ಲೆಕ್ಕಪತ್ರವನ್ನು ಕೊಡಲೇಬೇಕು, ಅವರ ಆಸ್ತಿ ವಿವರವನ್ನು ಕೊಡಲೇಬೇಕು. ಅವರು ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಅಂತ ತಗೊಂಡು ಮಾಡಿದ್ದಾರೆ, ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತಲ್ಲ ಆದಾಯಕರ ಇಲಾಖೆಯಲ್ಲಿ. ಸೊ ಇದರ ಅಕೌಂಟನ್ನು ಅವರು ಕೊಡಲೇಬೇಕಾಗುತ್ತೆ ಇವತ್ತೆಲ್ಲ ನಾಳೆ. ಅದಾದ ನಂತರ ಅದು ಖಂಡಿತವಾಗಿಯೂ ಕೂಡ ಅವರು ಈ ಮುಜರಾಯಿ ಇಲಾಖೆ ವ್ಯಾಪ್ತಿಗೂ ಕೂಡ ಬರುವಂಥ ಮುಂದಿನ ಹೆಜ್ಜೆ ಕೂಡ ಬರ್ತಾರೆ. ಯಾಕಂದರೆ ಅವರು ದೇವಸ್ಥಾನದ ಆಸ್ತಿಯನ್ನು ದುರುಪಯೋಗ ಮಾಡಿದ್ದಾರೆ. ದುರುಪಯೋಗ ಮಾಡಿದ್ರಿಂದಾಗಿ 1050 ಎಕರೆ ಅವರು ಕುಟುಂಬಕ್ಕೆ ಮಾಡಿಕೊಂಡಿದ್ದಾರೆ. ದೇವಸ್ಥಾನಕ್ಕೆ ಬಿಟ್ಕೊಡ್ಬೇಕು ಅವ್ರು ಕೂಡಲೇ. ದೇವಸ್ಥಾನದ ಅಡಿಸ್ಥಳ ಕೂಡ ಈಗ ಅವರ ಹೆಸರಿನಲ್ಲಿದೆ. ದೇವರು 1 ಎಕರೆ 72 ಸೆಂಟ್ಸ್ ಜಾಗೆ ದೇವಸ್ಥಾನದ ಅದು ಅವರ ಸ್ವಂತ ಹೆಸರಿನಲ್ಲಿದೆ. ಅಣ್ಣಪ್ಪ ದೇವರದ್ದು ಕೂಡ 3 ಎಕರೆ 90 ಸೆಂಟ್ಸ್ ಕೂಡ ಅವರ ಸ್ವಂತ ಹೆಸರಿನಲ್ಲಿದೆ. ಸೊ ಈ ಪ್ರಕಾರ ಮಾಡಿರುವಂಥದ್ದು ದೇವಸ್ಥಾನದ ಆಡಳಿತದವರು ದುರುಪಯೋಗ ಮಾಡಿದ ಹಾಗೆ, ದೇವಸ್ಥಾನದ ಆಸ್ತಿಯ ದುರುಪಯೋಗ. ಸೊ ಆದ್ದರಿಂದ ಇದಕ್ಕೆ ಸಾರ್ವಜನಿಕ ಹಿಡಿತ ಬರಲೇಬೇಕು. ಅವರ ಕುಟುಂಬದ ಆಸ್ತಿ ಅಲ್ಲ ಅದು. ಒಂದು ರೀತಿಯಲ್ಲಿ ಮುಖ್ಯಮಂತ್ರಿನೇ ವಿಧಾನಸೌಧ ನಂದು ಅಂದಂಗೆ ಆಯಿತು. ಎಕ್ಸಾಕ್ಟ್ಲಿ ಸರಿಯಾದ ಉದಾಹರಣೆ ಅದು. ಮುಖ್ಯಮಂತ್ರಿ ಹೌದು ಸರಿ, ಜನರು ಆಯ್ಕೆ ಮಾಡಿರುವಂಥದ್ದು ನಿಮ್ಮನ್ನು, ವಿಧಾನಸೌಧ ನಿಮ್ದ. ಹಾಗೆ ಇವರದ್ದು ಅಂತ ತಗೊಂಡು ಇವರು ಸ್ವಂತ ಪಾಳೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತೇನು ದಾನ ಎಲ್ಲ ಮಾಡ್ತಾರೆ, ಅಲ್ಲಿ ದಾನ ಮಾಡಿದ್ದೇನೆ, ಇಲ್ಲಿ ದಾನ ಮಾಡಿದ್ದೇನೆ. ಯಾರ್ದು ದಾನ ಮಾಡಿದ್ದು ನೀವು? ಈ ಬಡ್ಡಿ ಹಣ 8% ಬಂದದ್ದನ್ನು 22% ಕೊಟ್ಟದ್ದು, ಆ ಹಣವನ್ನು ಹಿಂದೆ ದಾನ ಮಾಡಿದ್ದು. ಈಗ ಕಮಿಷನ್, ಬಡ್ಡಿ ವ್ಯಾಪಾರದಲ್ಲಿ ಇವರಿಗೆ 5.25% ಕಮಿಷನ್ ಬರ್ತದೆ ಬ್ಯಾಂಕ್ಗಳಿಂದ. ಆ ಕಮಿಷನ್ 1000 ಕೋಟಿ ರೂಪಾಯಿ ಆಗ್ತದೆ, 1000ಕ್ಕೂ ಮಿಕ್ಕಿ ಕೋಟಿ ಆಗ್ತದೆ. ಅದನ್ನು ದಾನ ಮಾಡಿ ನಾನು ಇವತ್ತು ಕೆರೆಗೆ ಕೊಟ್ಟಿದ್ದೇನೆ, ವಾಸ್ತವ್ಯ ಮನೆಗೆ ಕೊಟ್ಟಿದ್ದೇನೆ. ಧರ್ಮಸ್ಥಳದಲ್ಲಿ ಮೊನ್ನೆ ಒಂದು ವಾಸ್ತವ್ಯ ಮನೆ ಶೃಂಗೇರಿ ಸ್ವಾಮಿಗಳಿಂದ ಉದ್ಘಾಟನೆ ಮಾಡಿಸಿದ್ರು. ಆ ಒಂದು ಮನೆಯನ್ನು ಅಲ್ಲಿ ಉದ್ಘಾಟನೆ ಮಾಡಿದ್ರು. ಇಲ್ಲಿ 14 ಮನೆ ಜೋಬಡಿಗಳಿದೆ ಇಲ್ಲಿ. ಆ ವಾಸ್ತವ್ಯ ನಿಮಗೆ ವಾತ್ಸಲ್ಯ ನಿಮಗೆ ಬರಲಿಲ್ಲ ಅಲ್ಲಿ. ಹೀಗೆ ಈ ಎಲ್ಲ ಸ್ಮಶಾನಕ್ಕೆ ಕೊಡೋದು, ಮಿಲ್ಕ್ ಸೊಸೈಟಿಗೆ ಕೊಡೋದು, ಟೀಚರ್ಸ್ಗಳನ್ನು ಕೊಡೋದು ಎಲ್ಲ ಹೇಳ್ತಾರೆ ಭಯಂಕರ ಕೊಟ್ಟರು ಅಂತ. ಅಲ್ಲಿ ಕೊಟ್ಟೆವು, ಇಲ್ಲಿ ಕೊಟ್ಟೆವು, ಇದು ಕೊಟ್ಟೆವು, ದೇವಸ್ಥಾನಕ್ಕೆ ಕೊಟ್ಟೆ 50 ಲಕ್ಷ ಕೊಟ್ಟೆ, 1 ಲಕ್ಷ ಕೊಡೋದು ಯಾವ ಹಣ? ಈ ಕಮಿಷನ್ ಬಂದದ್ರ ಹಣದಿಂದ ಈಗ ಕೊಡೋದು. ಹಿಂದೆ ಬಡ್ಡಿ ಹಣದಿಂದ ಕೊಡ್ತಿದ್ರು. ದೇವಸ್ಥಾನದಿಂದಲೇ ಅಂತ ಇವರು ಕೊಡುವಂಥ ಹಣ 3 ರಿಂದ 4 ಕೋಟಿಗಿಂತ ಹೆಚ್ಚಿಲ್ಲ. ಅವ್ರ ಲೆಕ್ಕವನ್ನು ತೋರಿಸಲಿ. ನಾವೊಂದು ಲೆಕ್ಕ ಮಾಡಿದ್ದೇವೆ, ಅವರ ಒಳಗಿನ ಸಂಗತಿಯು ನಮಗೆ ಗೊತ್ತಾಗಿದೆ ಅಲ್ಲ ಹೇಗಂತ. ದೇವಸ್ಥಾನದ ಹಣ, ಬಾಕಿದೆಲ್ಲ ಹಣ ಕೊಡ್ತಿರುವಂಥದ್ದು ಈ ಮುಖಾಂತರವಾಗಿ. ಸೊ ಅದರಿಂದ ಇವ್ರದ್ದೆಲ್ಲವೂ ಕೂಡ ಬಯಲಾಗಿದೆ. ಇವರ ನಿಜ ಮುಖ ಬಯಲಾಗಿದೆ. ಗೋಮುಖ ಹೌದು, ಆದರೆ ಅದರ ಹಿಂದಿರುವಂಥದ್ದು ವ್ಯಾಘ್ರಮುಖ. ಸೊ ಅದರಿಂದ ಇದನ್ನು ನಾವು ಬಟ್ಟ ಬಯಲು ಮಾಡಿದ್ದೇವೆ. ಇದನ್ನೆಲ್ಲ ಹೇಳಿದ ಕೂಡಲೇ ನಿಮ್ಮದು ಕೇಸ್, ಎಲ್ರಿಗೂ ಕೂಡ ಸ್ಟೇ, ನಿರ್ಬಂಧ ಕಾಜ್ಞೆ, ಕೋರ್ಟ್ನಲ್ಲಿ ಹೋಗಿ ಯಾರು ಅವರ ಬಗ್ಗೆ ಮಾತನಾಡಬಾರದು. ಮಾತಾಡ್ಬೋದು, ಹೊಗಳಿ ಮಾತಾಡಬೇಕು. ಅವರು ದೇವಮಾನವ, ಇಡೀ ಜಗತ್ತಿಗೆ ಆದರ್ಶ, ರಾಜ್ಯಕ್ಕೆ ಆದರ್ಶ, ಸೇವಾ ದುರಂದರ, ಎಂತೆಂತೆಲ್ಲ ಹೊಗಳಿ ಮಾತಾಡ್ಬೋದು. ಅವರ ತಪ್ಪುಗಳನ್ನು, ಕಾನೂನು ಬಾಹಿರ ಕೃತ್ಯಗಳನ್ನು ಹೇಳಬಾರ್ದು ಅಂತ ನಿರ್ಬಂಧ ಕಾಜ್ಞೆ ಇದು ಮಾಡ್ತಾರೆ. ನೀವು ಇದನ್ನು ನೀವು ಅಷ್ಟು ಸ್ವಚ್ಛ ಇದ್ದರೆ, ಅಷ್ಟು ಪಾರದರ್ಶಕ ಇದ್ದರೆ, ಅಷ್ಟು ನಿಮಗೆ ಆತ್ಮವಿಶ್ವಾಸ ಇದ್ದರೆ ನೀವೇನು ತಪ್ಪು ಮಾಡಿಲ್ಲ ಅಂತ ನಾವು ನಿಮಗೆ ಚಾಲೆಂಜ್ ಕೊಟ್ಟಿದ್ದೇವಲ್ಲ, ಕರೀರಿ. ದೇವಸ್ಥಾನದಲ್ಲಿ ಧರ್ಮಪೀಠದ ಎದುರು ನಿಲ್ಲಿಸಿ. ನಾವು ಇಟ್ಟಿರುವಂಥ ದಾಖಲೆಗಳು ಯಾವುದಾದ್ರೂ ಸರ್ಕಾರಿ ದಾಖಲೆಗಳು, ಕೋರ್ಟ್ ಆದೇಶಗಳು, ಹೇಳಿ ಸುಳ್ಳು ಯಾವುದಂತ.
ಈ ವಾಮ ಮಾರ್ಗದಿಂದ ನೀವು ಸ್ಟೇ ತಂದು ಬದುಕ್ತಾ ಇದ್ದೀರಲ್ಲ ನೀವು, ವಾಮ ಮಾರ್ಗದಿಂದ ತಂದು ಯಾಕೆ, ಅದರ ಅರ್ಥವೇ ಎಂಥದ್ದು, ನೀವು ತಪ್ಪಿದ್ದೀರಂತೇಳಿ. ನೀವು ಸ್ಟೇ ತರೋದು ಎಂಥದಕ್ಕೆ, ನೀವು ತಪ್ಪಿದ್ದೀರಂತ. ಸೊ ನಾವು ನಾಗರಿಕ ಟ್ರಸ್ಟ್ನಿಂದ ಸತ್ಯಮೇವ ಜಯತೆ ಒಕ್ಕೂಟದಿಂದ ಯಾವತ್ತೂ ಕೂಡ ಒಂದೇ ಒಂದು ಶಬ್ದವನ್ನು ಅಥವಾ ಒಂದೇ ಒಂದು ಆರೋಪವನ್ನು ಆಧಾರ ಇಲ್ಲದೆ ಮಾಡುವುದಿಲ್ಲ, ಮಾಡಿಲ್ಲ. ಅದನ್ನೆಲ್ಲವನ್ನು ಕೂಡ ನಾವು ಸಮರ್ಥವಾಗಿ ನಿಮ್ಮ ಎದುರಿಗೂ ಕೂಡ ಸಾರ್ವಜನಿಕವಾಗಿ ಪ್ರೂವ್ ಮಾಡಲಿಕ್ಕೆ ಸಿದ್ಧ, ಕೋರ್ಟ್ಗಳಲ್ಲಿ ಕೂಡ ನಾವು ಅದನ್ನು ಸಿದ್ಧ ಮಾಡ್ತೇವೆ. ಈಗ ಇಷ್ಟೆಲ್ಲ ದೌರ್ಜನ್ಯಗಳು ಅಲ್ಲಿ ಜನರಿಗಾಗಿದೆ ಸರ್, ಈಗ ಜನಗಳು ಯಾಕೆ ಅಲ್ಲಿ ಧ್ವನಿಯನ್ನು ಎತ್ತಾ ಇಲ್ಲ? ಜನಗಳ ಧ್ವನಿ ಎತ್ತಬೇಕು ಅಂಥೇಳಿ ಆದರೆ ಜನಗಳು ಅಲ್ಲಿ ಬದುಕಬೇಕಲ್ಲ, ಅಲ್ಲಿ ಇರುವವರು ಬದುಕಬೇಕಲ್ಲ, ಅಲ್ಲಿಂದ ಓಡಿ ಹೋಗ್ಲಿಕ್ಕೆ ಆಗ್ತದೆ. ಅವರ ಧ್ವನಿ ಎತ್ತದೇ ಇರುವುದು ಒಂದು ಬದುಕೋದಕ್ಕೆ, ಜೀವನ ನಡೆಸೋಕ್ಕಿರೋ ಒಂದು ಮಾರ್ಗ. ಅವರ ವಿರುದ್ಧ ಧ್ವನಿ ಎದ್ದಿದ್ರೆ ಕೂಡಲೇ ಅವರಿಗೆ ಉಂಟಲ್ಲ ಅಲ್ಲಿಂದ ಓಡಿಸ್ತಾರೆ. ಈಗ ಅಲ್ಲಿ ಅಂಗಡಿಗಳಿರುವಂಥವರು 240 250 ಮಂದಿ ಇದ್ದಾರೆ. ಅವರ ಅಂಗಡಿಯವರಲ್ಲಿ ಅವರ ದಾಕ್ಷಿಣ್ಯದಲ್ಲೇ ಇರಬೇಕು. ಅಲ್ಲಿ ರಿಕ್ಷಾದವರು ಡಿ ಅಂತ ಕೊಟ್ಟು ಮಾಡಿ, ಅದು ಕೂಡ ಇಲ್ಲಿಗಲ್. ಆದರೂ ಅವರು ಒಂದು 134 ಡಿ ರಿಕ್ಷಾದವರು ಇದ್ದಾರೆ. ಇವರಲ್ಲಿ ಒಂದು 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 ವಾಕ್ಯ ಇವರ ವಿರುದ್ಧ ಮಾತಾಡಿತು ಅಂತ ಹೇಳಿ ಆದರೆ ಕೂಡಲೇ ಅಲ್ಲಿಂದ ಅವರಿಗೆ ಅದೆಲ್ಲ ಕ್ಯಾನ್ಸಲ್ ಮಾಡ್ತಾರೆ, ಹೋಗಿ ಅಂತ ಹೇಳ್ತಾರೆ. ಆಗ ಇವರ ಬದುಕಿನ ಪಾಡು, ಬದುಕುವ ದಾರಿ. ಆದ್ದರಿಂದ ಅವರ ಧ್ವನಿಯನ್ನು ಎತ್ತಲಿಕ್ಕೆ ಬರುವುದಿಲ್ಲ. ಧ್ವನಿಯನ್ನು ಎತ್ತಲಿಕ್ಕೆ ಬರುವುದಿಲ್ಲ ಎಂಬುದರ ಅರ್ಥ ಅವರಿಗೆ ಧ್ವನಿ ಎತ್ತಲಿಕ್ಕೆ ಮನಸ್ಸಿಲ್ಲ ಅಂತಲ್ಲ. ನೀವು ಯಾರನ್ನೂ ಬೇಕಾದ್ರೂ ಹೋಗಿ ಖಾಸಗಿಯಲ್ಲಿ ಮಾತಾಡಿದರೆ ಯಾರೊಬ್ಬರೂ ಕೂಡ ಅವರಿಗೆ ಪರವಾಗಿ ಮಾತಾಡೋರಿಲ್ಲ. ಬಹಿರಂಗವಾಗಿ ಮಾತಾಡ್ಲಿಕ್ಕೆ ಹೋದರೆ ಖಂಡಿತವಾಗಿಯೂ ಕೂಡ ಅಕ್ಕನ ಸುದ್ದಿ ಮುಡ್ಚಿ ಮಾರ್ರೆ ಹಾಕ್ಲಿ ಇಂಚಿನ ನಂಬರ್ ಹಾಪುದು ಎಲ್ಲ ಮುಲ್ಪಡ್ದು ಗಿಡಪ ಪೇರೆ ನೋ ಪೇರೆ ಎಲ್ಲ ಈಗೆಲ್ಲ ಅಂಥದ್ದೆಲ್ಲ ಹೊಡೆಯೋದು ಮಾಡೋದೆಲ್ಲ ನಿಂತು ಹೋಗಿದೆ. ಆದರೆ ಆ ಹೆದರಿಕೆಯ ತುಣುಕುಗಳು ಈಗಲೂ ಕೂಡ ಇದೆ. ಅದು ಆ ಕಾರಣಕ್ಕಾಗಿ ಒಟ್ಟಾಗಿ. ಆದರೆ ನಮ್ಮ ಒಂದು ಅನುಭವ ಕಳೆದ ಒಂದು 10 ವರ್ಷದಿಂದ ನೋಡ್ತಾ ಇದ್ದೇವೆ ಆ ಒಂದು ಭಯದ ವಾತಾವರಣ ತುಂಬ ಕಡಿಮೆ ಆಗ್ತಾ ಬಂದಿದೆ, ಸಾಕಷ್ಟು ಕಡಿಮೆ ಆಗ್ತಾ ಬಂದಿದೆ. ಪರ್ಟಿಕ್ಯುಲರ್ಲಿ ಧರ್ಮಸ್ಥಳದಲ್ಲಿ ಆಗುವಾಗ ಎದುರು ಬರಲಿಕ್ಕೆ ಸ್ವಲ್ಪ ಹಿಂದೆ ಜಾರಬಹುದು. ಈಗ ನೋಡಿ, ಆಗ MB ಕರಿಯರವರು ಮಾತಾಡಿದ್ರು. ಅವರು ಎಲ್ಲಿ? ಅವರು ಧರ್ಮಸ್ಥಳದವರು. 42 ಮಂದಿ ಅಲ್ಲಿ ಕುಟುಂಬ ಇದೆ ಮುಂಡ್ರಪಾಡಿಯಲ್ಲಿ. ಎಲ್ಲರೂ ಕೂಡ ಬಲವಾಗಿಯೇ ಇದ್ದಾರೆ. ಅವರು ಯಾರು ಕೂಡ ಧರ್ಮಸ್ಥಳಕ್ಕೆ ಇದು ಹಾಕುವವರಲ್ಲ. ಅವರು ಎಷ್ಟು ವಿಡಿಯೋಗಳನ್ನು ಮಾಡಿದ್ದಾರೆ. ಅಲ್ಲಿ ಮಂಜುನಾಥ್ ಅಂತ ಇದ್ದಾರೆ, ಅವರು ಕೂಡ ಎಷ್ಟು ವಿಡಿಯೋ ಮಾಡಿದ್ದಾರೆ. ಬಾಕಿಯಲ್ಲಿ ಮಹಿಳೆಯರಿದೆ ಎಷ್ಟು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಧ್ವನಿ ಎತ್ತಿದ್ದಾರೆ. ಧ್ವನಿ ಎತ್ತದವರು ಅಲ್ಲ, ಅವರೆಲ್ಲ ಆ ಥರದ ಧ್ವನಿ ಎತ್ತಿದವರು ಸಾಕಷ್ಟು ಮಂದಿ ಇದ್ದಾರೆ. ಅಶೋಕನಗರದವರು ಇದ್ದರ ಬಗ್ಗೆ ಮಾತ್ರ ಎತ್ತಲಿಕ್ಕೆ ಆಗುದಿಲ್ಲ. ಈ ಅಂಗಡಿಯವರಿಗೆ ಎತ್ತಲಿಕ್ಕೆ ಆಗುದಿಲ್ಲ. ಈ ಡಿ ಇವರಿಗೆ ಮಾಡಲಿಕ್ಕೆ ಆಗುದಿಲ್ಲ. ಡಿ ನೋಟ್ಸ್ ಮಾಡಲಿಕ್ಕೆ ಆಗುದಿಲ್ಲ. ಅವ್ರನ್ನೆಲ್ಲ ಕರೆದು ನಿಮಗೆ ಸಹ ಹೊಡಿಸಿದಾರಲ್ಲ ರಾಂಪೇಜ್ ಮತ್ತು ನಿಮಗೆಲ್ಲ ಯಾರು ಇದೇ ಜನಗಳು. ಯಾಕೆ ಏನಾದರೂ ಮಾಡಿ ಇಲ್ಲಿ ಬಾಯಿ ಮುಚ್ಚಿಸ್ಬೇಕು ನಿಮ್ಗೆ ಅಂತ ಕೊಡಿ. ಅವರಿಗೆ ಉಪಾಯ ಇಲ್ಲ. ಅವರು ಹೇಳಿದ್ರು, ಡಿ ನಂಬರ್ ಅವರು ಹೇಳಿದ್ರು, ನಾವುಗಳಲ್ಲಿ ಬಂದಿದ್ವಿ, ನಿಮ್ಮನ್ನೇನು ಮುಟ್ಟಲಿಲ್ಲ, ಬಟ್ ನಮಗೆ ಅಲ್ಲಿ ಹೋಗಿ ಈ ರೀತಿ ಮಾಡಬೇಕು ಅನ್ನೋ ಒಂದು ಆದೇಶ ಇತ್ತು, ಇಲ್ಲ ಅಂದಿದ್ರೆ ನಿಮ್ಮನ್ನು ಡಿ ನಂಬರಿಂದ ತೆಗಿತೀವಿ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ ಅಂತ ಆ ಕಾರಣಕ್ಕಾಗಿಯೇ ಬರುವಂಥ ಅವರಿಗೆ ಬದುಕುವ ದಾರಿ, ಬೇರೆ ದಾರಿ ಇಲ್ಲ. ಅದನ್ನು ಬಿಟ್ಟರೆ ಬೇರೆ ಏನು ಮಾಡ್ಬೋದು? ಸಾಧ್ಯ. ನಮಗೆಲ್ಲ ಹೇಳಲಿಕ್ಕೆ ಸುಲಭ, ಏನಂತ ಹೇಳಿದ್ರೆ ಯಾಕೆ ಧ್ವನಿ ಎತ್ತುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಬದುಕಬೇಕಲ್ಲ, ಆ ಕಾರಣಕ್ಕಾಗಿ ಅಷ್ಟೇ. ಆದರೆ ಎಲ್ರಿಗೂ ಕೂಡ ಮನಸ್ಸಿನೊಳಗೆ ಭಾಳ ಸ್ಪಷ್ಟ ಇದೆ, ಇದು ಸರಿಯಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟ ಇದೆ. ನಮಗೆ ಅದರ ಚಿತ್ರಣಗಳು ಸಿಗ್ತದೆ ಸರಿಯಾಗಿ. ಈಗ MB ಕರಿಯರ್ ಅವರಲ್ಲಿ ಇದ್ದಾರೆ, ಮಾತು ಸಾಕಷ್ಟು ದಲಿತರು ಎಲ್ಲರೂ ಕೂಡ ಅಲ್ಲಿರುವಂಥವರು, ಎದುರು ಬರುವವರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಇನ್ನೂ ಈಗ ಜಾಸ್ತಿ. ಈಗ ದಲಿತರ ಸಮಾವೇಶ ಆಗಿರುವಂಥದ್ರಲ್ಲಿಯೂ ಕೂಡ ಇದರಲ್ಲಿಯೂ ಕೂಡ ಹೆಗ್ಡೆ ಅವ್ರದ್ದು ನೇರವಾಗಿ ಹೇಳುವಂಥದ್ದು ಎಲ್ಲ ಇದೆ ಅಲ್ಲ. ಹೇಗೆ ಬಂತು? ಈಗ 1000ಕ್ಕೂ ಜಾಸ್ತಿ ಮಂದಿ ನಾಡು ಸೇರ್ತಾ ಇದ್ದೇವೆ ಅಲ್ಲಿ. ಯಾರು ಇವರೆಲ್ಲ? ದಲಿತರೇ. ಅದರಲ್ಲಿ ಸಫರಾದವರು ಕೂಡ ಇದ್ದಾರೆ, ಧರ್ಮಸ್ಥಳದ ಸಫರಾದವರು ಕೂಡ ಎಲ್ಲ ಇದ್ದಾರೆ. ಮತ್ತು ದಲಿತರಿಗೆ ಆಗಿರುವಂಥ ಇವರ ಶೋಷಣೆ ಅದು ಬೆಳಕಿಗೆ ಬರೋದಿಲ್ಲ ಜಾಸ್ತಿ. ಬಾರದೆ ಹೋದರೂ ಕೂಡ ಸಾಕಷ್ಟು ಅವರಿಗೆ ದಲಿತರು ಅಂತ ಹೇಳಿದರೆ ಒಂಥರ ತಾತ್ಸಾರ, ನಿರ್ಲಕ್ಷ್ಯ, ಅಸಡ್ಡೆ ಎಲ್ಲವೂ ಕೂಡ. ನಾವು ಹಿಂದೆ ದಲಿತರ ಒಂದು ವಿಶ್ವ ತುಳು ಸಮ್ಮೇಳನ ಅಂತ ಇವರು ಮಾಡಿದರು ಇಜರೆಯಲ್ಲಿ. ಅದರಲ್ಲಿ ಯಾರು ಮುಖ್ಯ? ಇವರ ಕುಟುಂಬದವರು, ಮುಂಡಾಸಿನವರು ಎಲ್ಲ ಮುಖ್ಯ. ದಲಿತರು ಕಸ ಗುಡಿಸುವ ಕಮಿಟಿ, ಕ್ಲೀನ್ ಮಾಡುವ ಕಮಿಟಿ, ಅದಕ್ಕೆ ಮಾತ್ರ. ಅವ್ರಿಗೆ ಯಾವುದೇ ಕಮಿಟಿಯಲ್ಲಿ ಸ್ಥಾನಗಳು ಏನು ಮಾನ್ಯ ಇಲ್ಲ. ನಾವು ನಾಗರಿಕ ಟ್ರಸ್ಟ್ನಿಂದ ಒಂದು ಪ್ರತ್ಯೇಕವಾಗಿ ಒಂದು ಮೀಟಿಂಗನ್ನು ಕರೆದು ಬೆಳ್ತಂಗಡಿ ತಾಲೂಕು ಮಟ್ಟದ ತುಳುವರ ಪರ್ಬ ಅಂತ ಮಾಡಿದ್ದೆವು. ಕೇವಲ ದಲಿತ ಪ್ರಧಾನವಾಗಿಯೇ ಮಾಡಿದ್ದೆವು. ಯಶಸ್ವಿಯಾಗಿ ಮಾಡಿ ಅದನ್ನು ತಡೀಲಿಕ್ಕೆ ಭಾರಿ ಎಲ್ಲ ಪೆಟ್ಟಿಗಿಟ್ಟೆಲ್ಲ ಮಾಡಿದ್ದಾರೆ ಎಲ್ಲ, ಮೀಟಿಂಗಿಗೆ ಬಂದೆ ಎಲ್ಲ. ಆದರೂ ನಾವು ಮಾಡಿದ್ದೆವು ಅದನ್ನು 2009ರಲ್ಲಿ. ಆಗ ಸೌಜನ್ಯ ಪ್ರಕರಣ ಆದ ನಂತರ ಅಲ್ಲ, ಆಗ ಬಂಡಾಯ ಅವರ ವಿರುದ್ಧ ತೊಡೆ ತಟ್ಟಿದ್ದನ್ನು ಮಾಡಿದ್ದೇವೆ. ಭಾಳ ಯಶಸ್ವಿಯಾಗಿ 12,000 ಮಂದಿ ನಾವು ಸೇರಿದ್ದೆವು. ಅಲ್ಲಿ ಮೀನು ಮತ್ತು ಕೋಳಿದ್ದು ಕೂಡ ತುಳುವಿನ
ತುಳುವರ ಸಂಸ್ಕೃತಿ ಅದು ಇದು ಆಹಾರ ಪದ್ಧತಿಯು ಕೂಡ ಎಲ್ಲ ಮಾಡಿದ್ದೇವೆ, ಚೆನ್ನಾಗಿ ಮಾಡಿದ್ದೇವೆ. ಆಗ ಮುಟ್ಟಾಳೆ ವರ್ಸಸ್ ಮುಂಡಾಸು ಅಂತೇಳಿ ನಾವು ಅದನ್ನು ಮಾಡಿರುವಂಥದ್ದು. ಹಾಗೆ ಸರ್ಕಾರ ಪೂರ್ತಿ ಅವರ ಕಡೆಗಿತ್ತು, 3 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿತ್ತು ಅವರಿಗೆ ವಿಶ್ವ ತುಳು ಸಮ್ಮೇಳನ. ನಾವು ಪರ್ಯಾಯವಾಗಿ ಇಲ್ಲಿ ಅಪ್ಪೆ ಅಮ್ಮೆ ಅಂತ ಹೇಳುವಂಥವರು ತುಳುವರು, ಡ್ಯಾಡಿ ಮಮ್ಮಿ ಅಂತ ಹೇಳುವವರಲ್ಲ ಅಂತ ಹೇಳಿ ಡ್ಯಾಡಿ ಮಮ್ಮಿ ಹೇಳುವವರು ತುಳುವರ ಪರ್ವ ಮಾಡ್ತಾರೆ, ಅವರನ್ನು ಎಲ್ಲರೂ ಕೂಡ ಹೊಗಳೋದಂತೆ. ಇಲ್ಲ ಅರ್ಥ ಇಲ್ಲದ ಆಗಲೇ ನಾವು ಅದಕ್ಕೆ ಎತ್ತಿದ್ದು. ಎಲ್ಲ ದಲಿತ ಸಂಘಟನೆಗಳು ಕೂಡ, ಜಾತಿ ಸಂಘಟನೆಗಳು ದಲಿತರು ಎಲ್ಲ ಒಟ್ಟಾಗಿ ಮಾಡಿದೆವು ಅದನ್ನು. ಸೊ ಹಾಗೆ ಮಾಡಿದೆ. ಈಗಲೂ ಕೂಡ ಈಗ ನೋಡಿ ಇದೆಲ್ಲ ಇದು ಮತ್ತೆ ಪುನಃ ಇದ್ದಿರುವಂಥ ಒಂದು ಇದು ಧ್ವನಿ. ಸೊ ಇದೀಗ ಇದು ರಾಜ್ಯ ಮಟ್ಟಕ್ಕೆ ಸಹ ಮುಟ್ತದೆ, ದೊಡ್ಡ ರೀತಿಯಲ್ಲಿ ಹೋಗ್ತದೆ. ಸೊ ಇವರ ಪಾಳೆಗಾರಿಕೆ ಉಂಟಲ್ಲ, ಅಂತ್ಯ ಆಗಲಿ ಬೇಕು. ಈ ಪಾಳೆಗಾರಿಕೆ ಅಂತ ಇವ್ರಿಗೇನಾಯ್ತು ಅಂದರೆ ರಾಜಕೀಯ ಶಕ್ತಿಗಳು ಬಾಕಿದ್ದೆಲ್ಲ ಸೇರ್ಕೊಂಡ್ಬಿಟ್ಟಿತ್ತಲ್ಲ. MP ಸೀಟ್ ಸಿಕ್ಕಿದ್ದುಂಟಲ್ಲ, BJP ಅವರೊಂದು MP ಮಾಡಿ ಅವರನ್ನು ಮತ್ತೆ ಪುನಃ ಬಲ ತುಂಬಿಸಿದ್ರು. ನಿಜವಾಗಿ ಇಲ್ಲದೆ ಹೋದರೆ ಆಗ ಒಮ್ಮೆ ಸಂಪೂರ್ಣ ಡೌನ್ ಆಗಿತ್ತಲ್ಲ. ಇದು ಕೊಟ್ಟ ಕೂಡಲೇ ಒಂದು ಸ್ವಲ್ಪ ಶೂಟಪ್ ಆಯ್ತು ಅವರಿಗೆ ಪೂರ್ತಿ. ಅದನ್ನು ಹೇಗೆ ಗಿಟ್ಟಿಸಬೇಕು, ಏನೇನು ಮಾಡಬೇಕು ಅದೆಲ್ಲ ಅವ್ರಿಗೆ ಗೊತ್ತು ಮಾಡಲಿಕ್ಕೆ. ಹಾಗೆ ಆದರೆ ಈಗ ಮಾತ್ರ ಸ್ಪಷ್ಟವಾಗಿದೆ, ಇನ್ನು ಅವರಿಗೆ ಮತ್ತೆ ಮೇಲೆ ಏಳಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಜನಮನ್ನಣೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಹೋಗಿದೆ ಸಂಪೂರ್ಣ. ಯಾವುದೇ ರೀತಿಯಲ್ಲಿ ಕೂಡ ಅವರಿಗೆ ಜನಮನ್ನಣೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್, ಈಗ ಕೊನೆಯದಾಗಿ ಕೆಲವರಿಗೆ ಮೂಡುವಂಥ ಒಂದು ಪ್ರಶ್ನೆ, ವೈ ಓನ್ಲಿ ಹೆಗ್ಡೆ ಅಂದರೆ ವೀರೇಂದ್ರ ಹೆಗ್ಡೆ ಅವರೇ ಟಾರ್ಗೆಟ್ ಯಾಕೆ? ಈಗ ಈ ರೀತಿ ದೌರ್ಜನ್ಯಗಳನ್ನು ಇಷ್ಟು ಮಟ್ಟಿಗೆ ಅಲ್ದಿದ್ರು ಇನ್ನೂ ಬೇರೆ ಬೇರೆ ಮಟ್ಟದಲ್ಲಿ ಬೇರೆಯವರು ಕೂಡ ಮಾಡಿದ್ದಾರೆ, ರಾಜಕಾರಣಿಗಳಾಗಿರ್ಬೋದು ಅಥವಾ ಬೇರೆಯವರು ಉದಾಹರಣೆಗಿದ್ದಾರೆ. ಸೊ ಅವ್ರನ್ನ ಬಿಟ್ಬಿಟ್ಟು ಯಾಕೆ ಹೆಗ್ಡೆ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನಾವು ನಾಗರಿಕ ಸೇವಾ ಟ್ರಸ್ಟ್ ಕೆಲಸ ಮಾಡುವಂಥದ್ದು ಗುರುವಾಯಿನಿಕೆ ಹೆಡ್ ಕ್ವಾರ್ಟರ್. ಹೆಚ್ಚಾಗಿ ನಾವು ಬೆಳ್ತಂಗಡಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು. ಆದರೆ ಅದನ್ನು ಕೂಡ ಈಗ ನಾವು ಕಡಿಮೆ ಮಾಡ್ಕೊಂಡು ಬಂದಿದ್ದೇವೆ ಅದನ್ನೆಲ್ಲವನ್ನು ಕೂಡ. ಯಾಕಂದ್ರೆ ನಮ್ಮ ಮೇನ್ ಫೋಕಸ್ ಈಗ ಈ ಒಂದು ಶೋಷಣಾ ಸಾಮ್ರಾಜ್ಯದ ವಿರುದ್ಧ. ಯಾಕಂದರೆ ಇದಕ್ಕಿಂತ ದೊಡ್ಡ ಸೇವೆ ಯಾವುದು ಕೂಡ ಇಲ್ಲ. ಸೇವೆ ಅದಕ್ಕೆ ಡೆಫಿನೇಷನ್ ಬೇರೆ ಬೇರೆ ಇದೆ, ಶೋಷಣೆ ಅದೆಲ್ಲ. ಈಗ ನಮ್ಮ ಕಣ್ಣೆದುರಿಗೆ ಇರುವಂಥ ಒಂದು ಶೋಷಣೆ ಅನ್ಯಾಯ ಯಾವುದುಂಟು ಅದರ ಕಡೆ ಮಾತ್ರ ನಾವು ನೋಡ್ತೇವೆ. ನಾವು ಹುಡುಕಿಕೊಂಡು ಹೋಗುವುದಿಲ್ಲ. ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಎಷ್ಟೆಷ್ಟು ಉಂಟು, ಏನೇನು ಉಂಟು ಅದನ್ನೆಲ್ಲ ನೋಡ್ಕೊಂಡು ನಾವು ಹೋಗುವುದಿಲ್ಲ. ಅದು ಅಲ್ಲಿದ್ದವರು ಮಾಡಬೇಕು. ಅವರಿಗೆ ಕಾಣ್ತದೆ ಅದು ಅನ್ಯಾಯ ಅಂತ, ಅಲ್ಲಿದ್ದವರು ಅದನ್ನು ಮಾಡಬೇಕು. ನಮ್ಮ ಕಣ್ಣೆದುರಿಗಿದ್ದದನ್ನು ನಾವು ಮಾಡ್ತೇವೆ. ಹೆಗ್ಡೆಯವರ ಬಗ್ಗೆ ಮಾತ್ರ, ಯಾಕಂದರೆ ಹೆಗ್ಡೆಯವರು ಇಲ್ಲಿದ್ದಾರಲ್ಲ, ಅದರಿಂದ. ಹೆಗ್ಡೆಯವರು ಇಲ್ಲಿಲ್ಲಾದರೆ ಮಾಡೋ ಪ್ರಶ್ನೆ ಬರ್ತಿರಲಿಲ್ಲ. ಇಲ್ಲಿದ್ದಾಗ ನೀವು ಬೆಳ್ತಂಗಡಿ ತಾಲೂಕಿನಲ್ಲಿ ಯಾರಾದರೂ ಬೇರೆ ಹೆಗ್ಡೆಯವರ ಹಾಗೆ ಶೋಷಣೆ ಮಾಡಿದವರು ಇದ್ರೆ ತಿಳಿಸಿ. ಅವರಿಗೆ ಕಂಪೇರ್ ಮಾಡಿದರೆ, ಬೇರೆಯವರು ಮಾಡಿದರೆ, ಬೇರೆಯವ್ರದ್ದು ನೋಡಿದ್ರೆ 1%, 0.5%, 0.1% ಇರ್ಬೋದು. ಏನೂ ಇಲ್ಲದವ್ರು ಯಾರೂ ಇಲ್ಲ, ಏನೂ ಅಕ್ರಮ ಮಾಡಿದವರು ಯಾರೂ ಕೂಡ ಇಲ್ಲ. ಪರ್ಸೆಂಟೇಜ್ನ ಪ್ರಶ್ನೆ. ಬಾಕಿಯವರೆಲ್ಲ 1%, 0.5%, 0.1% ಎಲ್ಲ ಮಾಡ್ಬೋದು. ಇವ್ರದ್ದು 100% ವಿಪರೀತ. ಆದರೆ ನಮ್ಮ ಕಣ್ಣೆದುರಿಗೆ ಉಂಟಲ್ಲ, ನಾವು ಅದನ್ನು ಮಾಡಬೇಕಾಗಿದೆ. ಆದ್ದರಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಅದನ್ನು ಬಿಡಲಿಕ್ಕೆ ಆಗುದಿಲ್ಲ. ಬೇರೆ ಕಡೆ ಇದ್ದವರು ಅವರವರು ಮಾಡ್ಬೋದು. ಅವರು ನಮ್ಮ ಗಮನಕ್ಕೆ ತರೋದು ಬೇಡ. ನಮ್ಮ ಗಮನಕ್ಕೆ ತಂದು ನೋಡಿ ಇಂಥದ್ದೊಂದು ಇಲ್ಲಿ ಜೋರು ಅನ್ಯಾಯ ಆಗ್ತಾ ಉಂಟು, ಶೋಷಣೆ ಆಗ್ತಾ ಉಂಟು, ನೀವು ನೋಡಿ ಅದನ್ನು, ನೀವೇ ನೋಡಿ. ನಮಗೆ ನಿಮ್ಮ ಸಲಹೆ ಬುದ್ಧಿವಾದ ಬೇಡ. ಇನ್ನು ಮಾಧ್ಯಮಗಳಿಲ್ವಾ? ಮಾಧ್ಯಮಗಳು ಉಂಟೇ ಇಲ್ವಾ? 4ನೇ ಅಂಗ ಅಂತ ಹೇಳ್ತೇವೆ. 4ನೇ ಅಂಗ ಮಾಡಬೇಕಾದೇನು? ಏನಿಂಥ ಅನ್ಯಾಯಗಳು, ಶೋಷಣೆಗಳು ಅಥವಾ ಅತ್ಯಾಚಾರಗಳು, ಭೂಕಬಳಿಕೆಗಳು, ಭ್ರಷ್ಟಾಚಾರಗಳು ಆಗ್ತದೋ ಅದನ್ನು ಎತ್ತಿ ಹಿಡಿಬೇಕಾದ್ದು ಯಾರು? ವಿರೋಧ ಪಕ್ಷದ ಇದ್ದ ಹಾಗೆ ರೋಲ್ ಇರುವಂಥದ್ದು ಈಗ ಮಾಧ್ಯಮಕ್ಕೆ. ಆ ಮಾಧ್ಯಮ ಮಾಡಬೇಕಲ್ಲ ಅದನ್ನು. ಮಾಧ್ಯಮವನ್ನು ಮಾಡಬೇಕಾದ್ದು. ಅದನ್ನು ಯಾವುದೋ ಒಂದು ಸಂಘಟನೆಗಳು ಮಾಡಬೇಕು ಅಥವಾ ಸಂಸ್ಥೆ ಮಾಡಬೇಕು ಅಂತ ನಿರೀಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಮಾಡ್ತೇವೆ, ನಮಗೆ ಲಿಮಿಟೇಷನ್ ಇದೆ. ಹಾಗಾದರೆ ಪ್ರಶ್ನೆ ಬರ್ತದೆ, ಬೇರೆಯವ್ರದ್ದೆಲ್ಲ ನೀವು ಮಾಡೋದಿಲ್ಲ, ಆದ್ದರಿಂದ ಇದನ್ನು ಮಾಡಬಾರ್ದ? ಕೌಂಟರ್ ಆರ್ಗ್ಯುಮೆಂಟ್ ಮಾಡೋದಾದರೆ ಬೇರೆ ಕಡೆದೆಲ್ಲ ಯಾಕೆ ಮಾಡೋದಿಲ್ಲ, ಇಲ್ಲಿದ್ದು ಮಾತ್ರ ಯಾಕೆ ಮಾಡ್ತೀರಿ? ಅದರ ಇನ್ನೊಂದು ಅರ್ಥ ಏನು? ನಾವು ಇದನ್ನು ಮಾಡಬಾರ್ದು ಅಂತೇಳಿಯಾ? ನೀವು ಮಾಡಬಾರ್ದು ಅಂತ ಹೇಳ್ತಿರಲ್ಲ. ಅಲ್ಲ, ನೀವು ಮಾಡೋದು ಮಾಡಬೇಕು, ಬೇರೆದು ಕೂಡ ಮಾಡಬೇಕು. ಅಷ್ಟು ಶಕ್ತಿ ನಮ್ಮ ಹತ್ರ ಇಲ್ಲ ಸ್ವಾಮಿ. ಆ ಶಕ್ತಿ ನಮ್ಮ ಹತ್ರ ಇಲ್ಲ. ನಿಮ್ಮ ನಿರೀಕ್ಷೆಗೆ ಧನ್ಯವಾದ. ನೀವು ಬೇರೆ ಯಾರಿಗಾದರೂ ಹೇಳಿ ಅದನ್ನು ಮಾಡಲಿಕ್ಕೆ, ಅಥವಾ ನೀವೇ ಮಾಡಿ. ನಾವು ಇಷ್ಟಾದರೂ ಮಾಡ್ತಿರಲ್ಲ ಅಂತ ನೀವು ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಬೇರೆದು ಯಾಕೆ ಮಾಡೋದಿಲ್ಲ ಅಂತ ಕೇಳಿದ್ರೆ ನಮಗೆ ಅದಕ್ಕೆ ಉತ್ತರ ಇಲ್ಲ. ನಮಗೆ ಉತ್ತರ ಇಷ್ಟ, ನೀವು ಮಾಡಿ ಅಂತೇಳಿ ಅಷ್ಟೇ. ಇಲ್ಲಾಂದರೆ ಮಾಧ್ಯಮದವರು ಮಾಡಬೇಕು, ಅದನ್ನು ಎತ್ತಬೇಕು, ಅದನ್ನು ಯಾರನ್ನಾದರೂ ಸೃಷ್ಟಿ ಮಾಡಬೇಕಲ್ಲಿ. ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ನನ್ನ ಹೆಸರು MB ಕರಿ ಅಂತೇಳಿ, ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯ ಸಮಿತಿಯ ಸಂಚಾಲಕನಾಗಿದ್ದೇನೆ. ನಮ್ಮ ಮುಖ್ಯವಾಗಿ ಉದ್ದೇಶ ಇರುವಂಥದ್ದು ದಲಿತರ ಶಿಕ್ಷಣ ಮತ್ತು ಭೂಮಿಯ ಹಕ್ಕಿಗಾಗಿರುವಂತಹ ಸುಮಾರು ಒಂದು 14 ಹಕ್ಕೊತ್ತಾಯಗಳನ್ನು ನಾವು ಈ ಸಂದರ್ಭದಲ್ಲಿ ನಾಳೆ ಮಂಡಿಸಲಿಕ್ಕೆ ಕೂಡ ಇದ್ದೇವೆ. ಮುಖ್ಯವಾಗಿ ಇದರ ನಾವು
ತಯಾರಿಯಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ನಾಳೆ 23 ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಬೆಳ್ತಂಗಡಿ ಅಯ್ಯಪ್ಪ ಗುಡಿಯ ಬಳಿ ಒಟ್ಟು ಸೇರಿ ಅಲ್ಲಿಂದ ದಲಿತರು ಒಟ್ಟಾಗಿ ತಮ್ಮ ಘೋಷಣೆಗಳನ್ನು ಕೂಗುತ್ತಾ CVC ಪಕ್ಕದ CVC ಹಾಲ್ಗೆ ನಾವು ಹೋಗ್ತೇವೆ. ಅಲ್ಲಿ CVC ಹಾಲ್ನಲ್ಲಿ ನಾವು ನಂತರ ಸಭೆಯನ್ನು ಮಾಡ್ತಿದ್ದೇವೆ. ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಈ ಸಭೆಗೆ? ಮುಖ್ಯವಾಗಿ ರಾಜ್ಯದ ದಲಿತ ಸಂಘಟನೆಗಳ ಮುಖ್ಯ ಸಂಚಾಲಕರಾದಂಥ ಅಂಬೇಡ್ಕರ್ ಅವರ ಸಂಚಾಲಕರಾದಂಥ ಮಾವಳ್ಳಿ ಶಂಕರರು, ಮತ್ತು ರಾಜ್ಯ ಗೋಪಾಲ್ ರಾಜ್ಯಾಧ್ಯಕ್ಷರು ಭೀಮ್ ಆರ್ಮಿ ಅಂತೇಳಿ, ಹಾಗೆ P ಮೂರ್ತಿ ಅಂತೇಳಿ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಸೇನೆ, ಸಂದೇಶ್ KM ಅಧ್ಯಕ್ಷರು ಕೋಲಾರ ಅಂಬೇಡ್ಕರ್ ಸೇವಾ ಸಮಿತಿ, ಟೈಗರ್ ನಾಗ್, ಅದೇ ರೀತಿ ದೇವದಾಸ್ R ರಮೇಶ್ ಬೆಳ್ತಂಗ ತಾಲೂಕಿನ ಸಂಚಾಲಕರು ಅಂಬೇಡ್ಕರ್ ವಾದದ್ದು. ಅದೇ ರೀತಿ ಜನಪ್ರತಿನಿಧಿಗಳ ಪರವಾಗಿ ಮಂಗಳೂರು ಲೋಕಸಭಾ ಸದಸ್ಯರು ಆದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬೆಳ್ತಂಗ ತಾಲೂಕಿನ ಶಾಸಕರಾದಂಥ ಹರೀಶ್ ಪೂಂಜರ್ ಅವರು, ಅದೇ ರೀತಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ ರಕ್ಷಿತ್ ಶ್ವರಂರವರು ನಮ್ಮ ಜೊತೆ ನಮ್ಮ ಹಕ್ಕೊತ್ತಾಯಕ್ಕೆ ಸ್ಪಂದಿಸಿ ಮಾತನಾಡಲಿಕ್ಕಿದ್ದಾರೆ. ಅಲ್ಲದೆ ಖ್ಯಾತ ನಮ್ಮ ಸಾಹಿತಿಗಳು ಹಿರಿಯರು ಆದಂತಹ ಲಕ್ಷ್ಮೀಶ್ ತೋಲ್ಪಾಡಿ, ಅದೇ ರೀತಿ ಡಾಕ್ಟರ್ ನರೇಂದ್ರ ನಾಯ್ಕರವರು ಕೂಡ ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಹೇಳುವಂಥದ್ದು ಇಷ್ಟೇ, ಮುಖ್ಯವಾಗಿ ದಲಿತರಿಗೆ ಕನಿಷ್ಠ 2 ಎಕರೆ ಆದರೂ ಜಾಗ ನಮಗೆ ಕೊಡಬೇಕು. ಈಗಾಗಲೇ ಸರ್ಕಾರ ಎಷ್ಟೋ ಸರ್ಕಾರಿ ಸ್ಥಳ ಇದ್ದರೂ ಕೂಡ ಜಂಟಿ ಸರ್ವೆಗೆ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ, ಇದುವರೆಗೆ ಕೈಗೊಂಡಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಾಗಿ ನಾವು ಹೋರಾಟವನ್ನು ಇದರ ಮೂಲಕ ನಾವು ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳುತ್ತಾ, ಇವತ್ತು ನಾಳೆಯ ಒಂದು ಸಭೆ ಸುಮಾರು 800ರಿಂದ 1000ದಷ್ಟು ಜನ ಸೇರುವಂಥ ದಲಿತರು ಸೇರುವಂಥ ನಿರೀಕ್ಷೆಯಲ್ಲಿದ್ದೇವೆ. ಈ ಎಲ್ಲ ಉದ್ದೇಶವನ್ನು ಇಟ್ಟುಕೊಂಡು ದಲಿತರೇ ಈ ಒಂದು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗುವಂಥ ದೃಷ್ಟಿಯಿಂದ ನಾಗರಿಕ ಸೇವಾ ಟ್ರಸ್ಟ್ ಇದರ ಸಹಭಾಗಿತ್ವವನ್ನು ವಹಿಸಿಕೊಂಡು ಬಹಳ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಮಾಡ್ತಿದೆ. ಮುಖ್ಯವಾಗಿ ನಾಗರಿಕ ಸೇವಾ ಟ್ರಸ್ಟ್ ಬಗ್ಗೆ ಹೇಳೋದಾದರೆ, ನಾಗರಿಕ ಸೇವಾ ಟ್ರಸ್ಟ್ ದಲಿತರ ಪರ ಹಿಂದಿನಿಂದಲೂ ಕೂಡ ಒಂದು ಹೋರಾಟವನ್ನು ಮಾಡ್ತಾ ಬರ್ತಿದೆ, ದಲಿತರ ಬಗ್ಗೆ ಚಿಂತನೆಯನ್ನು ಮಾಡ್ತಿದೆ, ದಲಿತರ ಕಾಳಜಿಯನ್ನು ಇಟ್ಕೊಂಡು ಅವರಿಗೆ ತನ್ನದೇ ಆದಂಥ ಒಂದು ಶೈಲಿಯಲ್ಲಿ ದಲಿತರಿಗೆ ಶಿಕ್ಷಣದ ವಿಷಯದಲ್ಲಿ ಪ್ರೋತ್ಸಾಹಧನವನ್ನು ಕೊಟ್ಟು ಒಳ್ಳೆಯ ರೀತಿಯಿಂದ ಸಹಕಾರ ನಮಗೆ ಮಾಡ್ತಿದೆ. ಅದೇ ರೀತಿ ಇನ್ನು ಮುಂದೆಯೂ ಕೂಡ ಈ ಒಂದು ಹೋರಾಟದಲ್ಲಿ ಟ್ರಸ್ಟ್ ಯಾವತ್ತು ಭಾಗಿಯಾಗಿ ಇರ್ತದೆ. ಇನ್ನು ನಮಗೆ ಹೇಳಿರುವಂಥದ್ದು ಮುಖ್ಯ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಶಿಕ್ಷಣದ ವಿಷಯದಲ್ಲಿ ದಲಿತರು ಒಂದು 10ನೇ ಕ್ಲಾಸ್ ಹೋಗುವಂಥದ್ದು ಭಾರಿ ಕಷ್ಟದಲ್ಲಿ, ಮುಂದಿನ ಉನ್ನತ ವ್ಯಾಸಂಗಕ್ಕೆ ಹೋಗಬೇಕಾದ್ರೆ ಅವರಿಗೆ ಆರ್ಥಿಕ ಪರಿಸ್ಥಿತಿ ಕೂಡ ಒಂದು ದೊಡ್ಡ ತಲೆನೋವಾಗಿ ಬೀಳುತ್ತದೆ. ಆ ಕಾರಣ ಸರ್ಕಾರ ಇದಕ್ಕೆ ದಲಿತ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಡಬೇಕು, ಹೆಚ್ಚಿನ ಅನುದಾನವನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಆ ವಿಷಯದಲ್ಲಿ ಇವತ್ತು ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯ ಸಮಿತಿ ಅಂತ ನಾವು ರಚನೆ ಮಾಡಿಕೊಂಡಿದ್ದೇವೆ. ಈ ಮೂಲಕ ತಮ್ಮ ಹಕ್ಕು, ನಮ್ಮ ಭೂಮಿಯ ಹಕ್ಕು ಇರ್ಬೋದು, ಶಿಕ್ಷಣದ ಹಕ್ಕಿನ ಬಗ್ಗೆ ಇರ್ಬೋದು, ಈ ಹೋರಾಟದ ಈ ಒಂದು ಸಮಿತಿಯ ಮೂಲಕ ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ಮುಖ್ಯವಾಗಿ ದಲಿತರಿಗೆ ಖಾಸಗಿ ಅನುದಾನಿತ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಬೋಧಕ ಅಥವಾ ನೌಕರ ವೃಂದದಲ್ಲಿ ನೌಕರರಿಗೆ 20% ದಲಿತರಿಗೆ ನಾವು ರಿಯಾಯಿತಿಯನ್ನು ಸೀಟು ಕೊಡಬೇಕು ಎನ್ನುವಂಥ ಒಂದು ಮುಖ್ಯವಾದ ಬೇಡಿಕೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇಟ್ಟುಕೊಳ್ತಿದ್ದೇವೆ. ಓಕೆ, ಧನ್ಯವಾದಗಳು.